ಒಂದಷ್ಟು ಚೇಂಜಸ್ನ ಮಾಡಿದ್ದಾರೆ ಪ್ಯಾಟರ್ನ್ ಆಫ್ ದ ಬ್ಲೂ ಪ್ರಿಂಟಲ್ಲಿ. ಹೋದ ವರ್ಷ ಇದ್ದಂಥ ಬ್ಲೂ ಪ್ರಿಂಟು ಮತ್ತು ಈ ವರ್ಷ ಇದ್ದಂಥ ಬ್ಲೂ ಪ್ರಿಂಟಲ್ಲೂ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಮಾಡಿದ್ದಾರೆ. ಅದಷ್ಟನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಎನಿವೆ, ಒನ್ಸ್ ಅಗೈನ್ ವಿಶ್ ಯು ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. On this Independence Day, we are going to give you a brainstorming session regarding how I need to study. ನೋಡಿ, ಸಾಕಷ್ಟು ಜನಗಳಿಗೆ ಈಗ ಆಲ್ರೆಡಿ ಹೇಗಿದ್ದರೂ ಒಂದು ಟೆಸ್ಟ್ ಆಗಿರೋದ್ರಿಂದ ಯು ಮೈಟ್ ಹ್ಯಾವ್ ಗಾಟ್ ಎನ್ ಐಡಿಯಾ ಹೌ ಐ ನೀಡ್ ಟು ಸ್ಟಾರ್ಟ್ ಮೈ ಎಕ್ಸಾಮ್ ಪ್ರಿಪ್ರೇಷನ್. ಇರೋದು ಇನ್ನು ಕೆಲವು ತಿಂಗಳುಗಳು. ಈಗಾಗಲೇ August 15th ಆಗೋಯಿತು, ಅರ್ಧ ಆಗಸ್ಟ್ ಆಗೋಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್, ಫೆಬ್ 6.5 months ಉಳಿದಿದೆ. ಅದರಲ್ಲಿ ನನ್ನ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ನೀವೇನಾದ್ರು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದರೆ, ಟೇಕ್ ಇಟ್ ಫ್ರಮ್ ಮೀ, ಫಾಲೋ ದಿಸ್ ಬ್ಲೂ ಪ್ರಿಂಟ್ ರಿಗರಸ್ಲಿ ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ನೋಡಿ, ನಾವು ಚಾಪ್ಟರ್ ವೈಸ್ ಡೀಟೇಲ್ಡ್ ಆಗಿ ಹೇಗೆ ಹೋಗುತ್ತೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದ ಚಾಪ್ಟರ್, ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ವೆಯ್ಟೇಜ್ ಬರುತ್ತೆ ಅನ್ನೋದಷ್ಟನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣಂತೆ. ರೆಡಿ ಇದ್ದೀರಾ ಅಲ್ವಾ? ಸೊ ಹಾಗಾದರೆ why to waste the time, let us proceed further with the new blueprint pattern 23-24. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳಿದೆ. ಮೇ ಬಿ ದ ನಂಬರ್ ಆಫ್ ಕ್ವಶನ್ಸ್ ಆಲ್ಮೋಸ್ಟ್ ಸೇಮ್ ಇದೆ, ಏನು ಚೇಂಜ್ ಆಗಿಲ್ಲ. ಮೇ ಬಿ ಇನ್ ಅನದರ್ ಸಬ್ಜೆಕ್ಟ್ಸ್ ಲೈಕ್ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡ್ಬೋದು, ಏಕೆಂದರೆ ಅಲ್ಲಿ ಕೆಲವು ಚಾಪ್ಟರ್ಸ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಆದರೆ ಫಿಸಿಕ್ಸಲ್ಲಿ ದೇ ಹ್ಯಾವಂಟ್ ರಿಮೂವ್ಡ್ ದ ಚಾಪ್ಟರ್ಸ್, ದೇ ಹ್ಯಾವ್ ಟೇಕನ್ ಔಟ್ ಸರ್ಟನ್ ಕಾನ್ಸೆಪ್ಟ್ಸ್ ಇನ್ ದ ಚಾಪ್ಟರ್ಸ್ ಅಲ್ವಾ? ನಿಮಗೆ ಗೊತ್ತಿದೆ ಯಾವ್ಯಾವ ಕಾನ್ಸೆಪ್ಟ್ನ ತೆಗೆದಿದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಟೇಜ್ ಚೇಂಜ್ ಆಗಿದೆ ಅನ್ನೋದನ್ನು ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಿಸ್ ವೇರಿಯೇಷನ್ ವಿಚ್ ಹ್ಯಾಸ್ ಹ್ಯಾಪನ್ಡ್ ಇನ್ ಟುಡೇಸ್ ಕ್ಲಾಸ್. ನಾವು ಕಮಿಂಗ್ ಡೈರೆಕ್ಟ್ಲಿ ಆನ್ ಟು ದ ಕ್ವಶನ್ ಪೇಪರ್ ಪ್ಯಾಟರ್ನ್. ನೋಡಿ ಮಕ್ಕಳೇ, ದಿಸ್ ಈಸ್ ದ ಓನ್ಲಿ ಎಕ್ಸಾಮಿನೇಷನ್ I feel personally where you will be writing the answer for 70 marks, whereas you will be given with 115 marks. 115 ಮಾರ್ಕ್ಸಿಗೆ ಪೇಪರ್ ಸೆಟ್ ಆಗುತ್ತೆ. ಓಕೆ, ನೀವು ಬರೆಯುವಂಥದ್ದು 70 ಮಾರ್ಕ್ಸಿಗೆ ಮಾತ್ರ. ಅಲ್ಲಿಗೆ 45 ಮಾರ್ಕ್ಸು, 45 marks is extra. If you plan it from now itself, there is no doubt in it. With our live classes, with our video lectures, with our doubt clearing sessions, no doubt you can get on 70 on 70 easily. 30 on practicals can be achieved. ನೀವು ಸ್ವಲ್ಪ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಬೇಕು. ಹಾಗಾದರೆ ಲಾಸ್ಟ್ ಇಯರಿಂದ ಚೇಂಜ್ ಆದಂತಹ ಕ್ವಶನ್ ಪೇಪರಿನ ಪ್ಯಾಟರ್ನಲ್ಲಿ ಯಾವ್ಯಾವ ರೀತಿ ಚೇಂಜಸ್ನ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅಂತಂದರೆ, ನೋಡಿ, CBSE ಪ್ಯಾಟರ್ನ್ನ ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. CBSEಲಿ ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಟೈಪ್. ಇಲ್ಲೂ ಅದನ್ನು ಸ್ಲೋ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಫಸ್ಟ್ PUC ಎಕ್ಸಾಮ್ನ ನೀವು ಬರೆದಿದ್ದೀರಾ, ವಿಚ್ ಹ್ಯಾಡ್ ಎ ಹ್ಯೂಜ್ ಡ್ರಾಸ್ಟಿಕ್ ವೇರಿಯೇಷನ್ ಇನ್ ದ ಲೆವೆಲ್ ಆಫ್ ದ ಕ್ವಶನ್ ಪೇಪರ್. 4 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ ಕ್ವಶನ್ಸನ್ನು. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. ಓಕೆ, ಸೊ ಪಾರ್ಟ್ ಎ ಕ್ವಶನ್ಸ್ ಕಂಪ್ಲೀಟ್ಲಿ 1 mark ಕ್ವಶನ್ಸ್. there won't be any choices for it. ಚಾಯ್ಸ್ ಇರೋದಿಲ್ಲ. ಬಿ, ಸಿ, ಡಿ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಚಾಯ್ಸಸ್. ನೋಡಿ, ಪಾರ್ಟ್ ಎ ಅಲ್ಲಿ 2 ಥರ ಕ್ವಶನ್ಸನ್ನು ಮಾಡ್ತಾರೆ. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದನ್ನು ಇಂಟ್ರೊಡ್ಯೂಸ್ ಮಾಡಿದ ಕಾರಣ ಏನು ಅಂದರೆ, ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಸೆಕೆಂಡ್ PUC ಮುಗಿಸಿದ ಮೇಲೆ ದೇ ವಿಲ್ ಬಿ ಎಕ್ಸ್ಪೋಸ್ ಟು ಮಚ್ ನಂಬರ್ ಆಫ್ ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮಿನೇಷನ್ಸ್. ಇಟ್ ಕ್ಯಾನ್ ಬಿ KCET, ಕರ್ನಾಟಕ CET ಇರ್ಬೋದು, ಅಥವಾ COMEDK ಇರ್ಬೋದು, ಅಥವಾ NEET ಇರ್ಬೋದು, ಆರ್ ಈವನ್ JEE, ಈವನ್ UGET ಅಂತ ಇನ್ನೊಂದನ್ನು ಶುರು ಮಾಡಿದ್ದಾರೆ ಲಾಸ್ಟ್ ಇಯರ್, ಮೀನ್ಸ್ 2 yearsಯಿಂದ. ಅಂಡರ್ ಗ್ರ್ಯಾಜುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ನಾನು ಯಾವ್ದಾದ್ರು ಡಿಗ್ರಿಗೆ ಸೇರ್ಕೋಬೇಕು ಅಂದರೂ ಐ ನೀಡ್ ಟು ಟೇಕ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಹಾಗಾಗಿ ಅಭ್ಯಾಸ ಆಗಲಿ ಅನ್ನೋ ಒಂದೇ ಒಂದು ಕಾರಣದಿಂದ MCQsನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ವಿಚ್ ಯು ಹ್ಯಾವ್ ಇನ್ MCQs ಈಸ್ 15 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 mark. ಸೊ ನಂಬರ್ ಆಫ್ ಕ್ವಶನ್ಸ್ 15, ನಂಬರ್ ಆಫ್ ಕ್ವಶನ್ಸ್ ಟು ಬಿ ಆನ್ಸರ್ಡ್ ಈಸ್ ಆಲ್ಸೋ 15. ಮಾರ್ಕ್ಸ್ ಅಲಾಟೆಡ್ is total 15. So 15 number of questions is 15 into 1 mark each anta ankondru, the final answer will be 15 will be the total score. Next, to fill up the blanks. ನೀವು ಹೈಯರ್ ಲೋಯರ್ ಗ್ರೇಡ್ಸಲ್ಲಿ ಕಲ್ತಿದ್ದೀರಾ.
ಫಿಲ್ ಅಪ್ ದ ಬ್ಲ್ಯಾಂಕ್ಸು 5 ಕ್ವಶನ್ನ ಕೊಟ್ಟಿರ್ತಾರೆ. ಒನ್ಸ್ ಅಗೇನ್ ಪಾರ್ಟ್ ಎ ಅಲ್ಲಿ ಯಾವುದೇ ಥರದ ಚಾಯ್ಸ್ ಸಿಸ್ಟಮ್ ಇಲ್ಲ. ಯು ನೀಡ್ ಟು ಅಟೆಂಡ್ ಆಲ್ ದ ಕ್ವಶನ್ಸ್. ಯೂಶಲಿ ಏನಾರು ಮಾರ್ಕ್ಸ್ ಹೋಗುತ್ತೆ, ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲದೆ ಮಾರ್ಕ್ಸ್ ಹೋಗುತ್ತೆ ಅನ್ನೋದಾದರೆ ಇಟ್ ಈಸ್ ಇನ್ ದ ಪಾರ್ಟ್ ಎ ಇಟ್ ಸೆಲ್ಫ್. ಯಾಕೆಂದರೆ ಆಪ್ಷನ್ಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ಈಸ್ ಇಟ್ ಆಪ್ಷನ್ ಎ ಅಥವಾ ಸಿ, ಎರಡು ಸಿಮಿಲರ್ ಆಗಿರುತ್ತೆ, ಅಥವಾ ಯು ವಿಲ್ ಗೆಟ್ ಕನ್ಫ್ಯೂಸ್ ಬಿಕಾಸ್ ಯು ಹ್ಯಾವ್ ರೆಡ್ ಇಟ್ ಬೋತ್ ಎ ಆ್ಯಂಡ್ ಸಿ ಕರೆಕ್ಟ್ ಅಂತ ಅನ್ನಿಸ್ಬೋದು, ಅಥವಾ ಬಿ ಆ್ಯಂಡ್ ಸಿ ಕರೆಕ್ಟ್ ಅನ್ನಿಸ್ಬೋದು. ಆ ಥರ ಕನ್ಫ್ಯೂಷನ್ನು ಸ್ವಲ್ಪ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಮಟ್ಟಿಗಿದೆ ಅಂತ ತಿಳ್ಕೊಳ್ಳೋದಕ್ಕೆ 1 ಮಾರ್ಕ್ ಕ್ವಶನ್ಸ್ನ ಹಾಕಿರುವಂಥದ್ದು. Coming to the fill up the blanks, each fill up the blank carries 1 mark. So allige marks allotted will be 5. So total marks of fill up the blanks is also 5. ಇಲ್ಲಿ ಒಂದು ಸಣ್ಣ ಬದಲಾವಣೆ ತರಬೇಕು ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದಿನ್ನೂ ಇಂಪ್ಲಿಮೆಂಟ್ ಆಗಬಹುದು ನಿಮ್ಮ ಬ್ಯಾಚಿಗೆ. ಏನು ಅದು ಬದಲಾವಣೆ ಅಂತಂದರೆ, ನೋಡಿ ಲಾಸ್ಟ್ ಇಯರ್ ನೀವು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಬರೆದಿದ್ದಾಗ 5 ಕ್ವಶನ್ ಕೊಟ್ಟಿದ್ರು. ಕ್ವಶನ್ ನಂಬರ್ 16, 17, 18, 19, 20. ಈ 5 ಕ್ವಶನ್ನಲ್ಲಿ 5 ಆಪ್ಷನ್ನ ಬ್ರ್ಯಾಕೆಟಲ್ಲಿ ಕೊಟ್ಬಿಡ್ತಾ ಇದ್ರು. ಫಸ್ಟೇ ಬ್ರ್ಯಾಕೆಟಲ್ಲಿ 5 ಆಪ್ಷನ್ ಕೊಟ್ಬಿಟ್ಟು ಅದರ 5ರಲ್ಲಿ ಯು ಆರ್ ಸಪೋಸ್ ಟು ಸೆಲೆಕ್ಟ್ ಯಾವುದಕ್ಕೆ ಯಾವುದು ಆಗುತ್ತೆ ಅಂತ. ಸೊ ಅದು ತುಂಬ ಸುಲಭ ಆಗ್ತಿತ್ತು. ದೇರ್ ವಾಸ್ ನೋ ಆಂಬಿಗ್ವಿಟಿ. ಏಕೆಂದರೆ ಚಾಪ್ಟರ್ ನೇಮ್ ಗೊತ್ತಿದ್ರೆ ಆ ಕಾನ್ಸೆಪ್ಟ್ನ ಅಲ್ಲಲ್ಲಿಗೆ ಲಿಂಕ್ ಮಾಡಿಬಿಡ್ಬೋದಿತ್ತು. ಬಟ್ ಈ ಸಲ ಒಂದು ಸಣ್ಣ ಬದಲಾವಣೆ ಮಾಡೋಣ ಅಂತ ಯೋಚನೆ ಮಾಡಿದ್ದಾರೆ. ಇನ್ಸ್ಟೆಡ್ ಆಫ್ ಗಿವಿಂಗ್ 5 ಆನ್ಸರ್ಸ್ in the bracket, they are planning to give 7 answers in the bracket. 7 ಆನ್ಸರ್ನ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ 7ರಲ್ಲಿ ಯಾವ 5ನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಇನ್ಸ್ಟೆಡ್ ಆಫ್ 5 ವಾಟ್ ಯು ಹ್ಯಾಡ್ ಇನ್ ದ ಪ್ರೀವಿಯಸ್ ಒನ್, ನೌ ಇಟ್ ಹ್ಯಾಸ್ ಬೀನ್ ಮೋಸ್ಟ್ ಪ್ರಾಬಬ್ಲಿ ಗೋಯಿಂಗ್ ಟು ಇನ್ಕ್ರೀಸ್ ಟು 7. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಪಾರ್ಟ್ ಬಿ. ಬಿ, ಸಿ, ಡಿ ಈ 3 ಪಾರ್ಟಲ್ಲೂ ನಿಮಗೆ ಚಾಯ್ಸ್ ಅಂತೂ ಕೊಟ್ಟೇ ಕೊಡ್ತಾರೆ. ಪಾರ್ಟ್ ಬಿನ ನಾನು ಶಾರ್ಟ್ ಆನ್ಸರ್ SA, ಶಾರ್ಟ್ ಆನ್ಸರಲ್ಲಿ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ಈಚ್ ಕ್ವಶನ್. ಎಷ್ಟು ಕ್ವಶನ್ ಇರುತ್ತೆ ಹಾಗಾದರೆ? ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ 9 ಕ್ವಶನ್ಸ್ ಇರುತ್ತೆ. 9 ಕ್ವಶನ್ನು, ಈಚ್ ಆಫ್ 2 ಮಾರ್ಕ್ಸ್. ಸೊ ಟೋಟಲ್ ವಿಲ್ ಬಿ 18 ಮಾರ್ಕ್ಸ್ ಆಗುತ್ತೆ. ಆದರೆ ಹೌ ಮಚ್ ಐ ನೀಡ್ ಟು ರೈಟ್ ಇಟ್ ಅಂತ ಕೇಳಿದ್ರೆ, ಔಟ್ ಆಫ್ ದೀಸ್ 9 ಕ್ವಶನ್ಸ್ ಯು ವಿಲ್ ಬಿ ಅಟೆಂಡಿಂಗ್ ಓನ್ಲಿ 5 ಕ್ವಶನ್ಸ್. ಅಲ್ಲಿಗೆ 4 ಮಾರ್ಕ್ಸು, 4 ಕ್ವಶನ್ನು 2 ಮಾರ್ಕ್ಸಲ್ಲಿ ಚಾಯ್ಸ್ ಇದೆ. ನೋಡಿ, ನಮಗೆ ಇರೋದೇ 14 ಚಾಪ್ಟರ್, 14 ಚಾಪ್ಟರ್ಸ್. 14 ಚಾಪ್ಟರ್ಸಲ್ಲಿ 9 ಕ್ವಶನ್ಸ್ನ ಕೊಡ್ತಾರೆ. ಅಲ್ಲಿಗೆ ಒಂದು 6 ಚಾಪ್ಟರ್ ಒಮಿಟ್ ಆಗಿರುತ್ತೆ. ಯಾವ್ಯಾವುದು ಅಂತಲೇ ನೋಡೋಣಂತೆ. ಅಷ್ಟರಲ್ಲಿ ಯು ಆರ್ ಸಪೋಸ್ ಟು ಆನ್ಸರ್ ಓನ್ಲಿ 5. ಆಲ್ಮೋಸ್ಟ್ 100% ಚಾಯ್ಸ್ ಆಗೋಯ್ತಲ್ವ, ಆಲ್ಮೋಸ್ಟ್ 85% ಚಾಯ್ಸ್ ಆಯಿತು. ಏಕೆಂದರೆ 9 ಕ್ವಶನಲ್ಲಿ 5 ಬರಿತಾ ಇದ್ದರೆ 4 ಕ್ವಶನ್ ಚಾಯ್ಸ್ ಇದೆ. ಸೊ ಇಲ್ಲಿ ಟೋಟಲ್ ಸ್ಕೋರ್ ಏನಾಯಿತು? 10 ಮಾರ್ಕ್ಸ್ ಆಯಿತು. ಅಲ್ಲಿಗೆ 25 ಮಾರ್ಕ್ಸ್ ನಿಮಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಯಲ್ಲೇ ಬಂದ್ಬಿಡುತ್ತೆ. ಪ್ರೊಸೀಡಿಂಗ್ ಟು ಪಾರ್ಟ್ ಸಿ, ಒನ್ಸ್ ಅಗೇನ್ ಇಟ್ ಇಸ್ ಎ ಶಾರ್ಟ್ ಆನ್ಸರ್ ಕ್ವಶನ್. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇದರಲ್ಲಿ ಈವನ್ ಶಾರ್ಟ್ ಆನ್ಸರಲ್ಲಿ 2 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸ್ ಆಗಲಿ, ದೇ ಮೇ ಕಮ್ ವಿತ್ ಅ ಡಿರೈವೇಷನ್ ಕೇಳ್ಬೋದು, ಅಥವಾ ಸಣ್ಣ ಪ್ರಾಬ್ಲಮ್ನ ಕೇಳ್ಬೋದು. ಅದರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣಂತೆ. ಒನ್ಸ್ ಅಗೇನ್ 9 into 3 marks each, which will be equal to 27. ಈ 9 ಕ್ವಶನ್ನಲ್ಲೂ ಯು ವಿಲ್ ಬಿ ಅಟೆಂಡಿಂಗ್ ಓನ್ಲಿ 5 ಕ್ವಶನ್ಸ್. ಸೊ 5 into 3 it will be 15 ಮಾರ್ಕ್ಸ್ ಇಲ್ಲಾಗುತ್ತೆ. ಓಕೆ, ಇಟ್ ಈಸ್ ನಾಟ್ 16, 15 ಮಾರ್ಕ್ಸ್ ಆಗುತ್ತೆ. ಅಲ್ಲಿಗೆ ಪಾರ್ಟ್ ಎ ಬಿ ಸಿ ಇಷ್ಟನ್ನೇ ನಾನು ಮುಗಿಸ್ಕೊಂಬಿಟ್ರೆ ನೋಡಿ ಎಷ್ಟಾಯಿತು? 15, 15, 15, 45 ಮಾರ್ಕ್ಸ್ ಇಲ್ಲೇ ಆಗೋಯ್ತು. ನಾವು ಕಮಿಂಗ್ ಟು ದ ಪಾರ್ಟ್ ಡಿ, ವಿಚ್ ಈಸ್ ಲಾಂಗ್ ಆನ್ಸರ್ LA. ಲಾಂಗ್ ಆನ್ಸರಲ್ಲಿ 5 ಮಾರ್ಕ್ಸಿನ ಡಿರೈವೇಷನ್, 5 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ ಇರುತ್ತೆ. ಇಲ್ಲಿಯ ತನಕ ಫಿಸಿಕ್ಸಲ್ಲಿ 5 ಮಾರ್ಕ್ಸಲ್ಲಿ ಯಾವುದೇ ಕಾರಣಕ್ಕೂ ಕ್ವಶನ್ಸ್ನ ಸ್ಪ್ಲಿಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದರು ಟಿಲ್ ಪ್ರೀವಿಯಸ್ ಇಯರ್. ಬಟ್ ಫ್ರಮ್ ದ ಲಾಸ್ಟ್ ಮೀನ್ಸ್ ನೀವು ಫಸ್ಟ್ PUC ಎಕ್ಸಾಮ್ ಬರೋದ್ರಲ್ಲ, ಅವಾಗಿಂದ ಒಂದು ಕ್ವಶನ್ನ ಸ್ಪ್ಲಿಟ್ ಮಾಡಬಹುದು ಅಂತ ಹೇಳಿದ್ದಾರೆ ಫಿಸಿಕ್ಸಲ್ಲಿ. ಏಕೆಂದರೆ ಯೂಶಲಿ ಯು ಮೈಟ್ ಹ್ಯಾವ್ ಸೀನ್ ಮ್ಯಾಥಮೆಟಿಕ್ಸಲ್ಲಿ ಸ್ಪ್ಲಿಟ್ಟಿಂಗ್ ಇತ್ತು ಕ್ವಶನ್ಸು 6+4 ಅಥವಾ 3+3+4 ಈ ಥರ. ಕೆಮಿಸ್ಟ್ರಿಯಲ್ಲಿ ಸ್ಪ್ಲಿಟ್ ಕ್ವಶನ್ಸ್ ಕೊಡೋರು 1+1+2 ಅಂತ. ಬಟ್ ಆದರೆ ಫಿಸಿಕ್ಸಲ್ಲಿ ಲಾಸ್ಟ್ ಇಯರೇ ದಟ್ ಇಸ್ ದ ಫಸ್ಟ್ ವೇರ್ ದೇ ಇಂಟ್ರೊಡ್ಯೂಸ್ ದ ಸ್ಪ್ಲಿಟ್ಟಿಂಗ್ ಆಫ್ ದ ಕ್ವಶನ್ಸ್. ಹಾಗಾಗಿ
6 ಥಿಯರಿ ಕ್ವಶನ್ಸ್ನ ಕೊಡ್ತಾರೆ. ಲಾಂಗ್ ಆನ್ಸರ್, ಇದನ್ನ ಥಿಯರಿ ಕ್ವಶನ್ಸ್ ಅಂತ ಹಾಕ್ಕೊಳ್ಳೋಣ. 6 ಥಿಯರಿ ಕ್ವಶನ್ಸ್ನ ಕೊಡ್ತಾರೆ. ಈ 6 ಥಿಯರಿ ಕ್ವಶನ್ಸಲ್ಲಿ ನೀವು ಬರಿಬೇಕಾಗಿರೋದು ಬರೀ 3 ಮಾತ್ರ. ಅಲ್ಲಿಗೆ 50% ಅಷ್ಟೇ ಬರಿಬೇಕಾಗಿರೋದು. ಈಚ್ ಆಫ್ 5 ಮಾರ್ಕ್ಸ್, ಟೋಟಲ್ ವಿಲ್ ಬಿ 30. ಬಟ್ ನನಗೆ ಬೇಕಾಗಿರೋದು 3 ಕ್ವಶನ್ನಿಂದ ಮಾತ್ರ. ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ. ನೋಡಿ, ಇಟ್ ಈಸ್ ನಾಟ್ ದ ಹಾರ್ಡ್ ವರ್ಕ್ ವಿಚ್ ಈಸ್ ನೀಡೆಡ್ ಫಾರ್ ಗೆಟಿಂಗ್ ಎ ಗುಡ್ ಸ್ಕೋರ್. ಇಟ್ ಈಸ್ ಅ ಸ್ಮಾರ್ಟ್ ವರ್ಕ್ ವಿಚ್ ಈಸ್ ನೀಡೆಡ್. ನೋಡಿ, ಡಾರ್ವಿನ್ಸ್ ಥಿಯರಿ ಕೇಳಿದ್ದೀರಾ? ಸರ್ವೈವಲ್ ಆಫ್ ದ ಫಿಟೆಸ್ಟ್. ಸರ್ವೈವಲ್ ಆಫ್ ದ ಫಿಟೆಸ್ಟ್ ಈಸ್ ದ ಓಲ್ಡೆಸ್ಟ್. ಈಗ ಹಳೆದಾಗೋಯ್ತದು ಗಾದೆ. ಸರ್ವೈವಲ್ ಆಫ್ ದ ಸ್ಮಾರ್ಟೆಸ್ಟ್. ಯಾರು ಸ್ಮಾರ್ಟ್ ಆಗಿರ್ತಾರೋ ಅವರು ಫಿಟ್ ಆಗ್ತಾರೆ, ಅವರು ಸರ್ವೈವ್ ಆಗ್ತಾರೆ, ಮುಂದಕ್ಕೆ ಹೋಗ್ತಾರೆ. ದಟ್ ಈಸ್ ದ ನ್ಯೂ ಟ್ರೆಂಡ್ ವಿಚ್ ಇಸ್ ಗೋಯಿಂಗ್ ಆನ್. ಎನಿವೆ, ಕಮಿಂಗ್ ಓವರ್ ಹಿಯರ್, ನ್ಯೂಮರಿಕಲ್ಸ್ಗೆ ಬರೋದಾದರೆ 4 ನ್ಯೂಮರಿಕಲ್ ಇರುತ್ತೆ. ಈಚ್ ಆಫ್ 5 ಮಾರ್ಕ್ಸ್, ಸೊ ಟೋಟಲ್ ವಿಲ್ ಬಿ 20. ಇದರಲ್ಲೂ ನಿಮಗೆ 50% ಮಾತ್ರ ಬರಿಬೇಕಾಗಿರೋದು. ಅಲ್ಲಿಗೆ 2 ನ್ಯೂಮರಿಕಲ್ ಮಾತ್ರ ಬರಿತೀರಾ, ವಿಚ್ ವಿಲ್ ಬಿ 10 ಮಾರ್ಕ್ಸ್. ನನಗೆ ಟೋಟಲ್ ಅವಾಗಲೇ ಹೇಳಿದಾಗೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ? 30 ಕ್ವಶನ್ಸ್ ಇದೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಈಸ್ 30. ಓಕೆ, ಬಟ್ ಆನ್ಸರ್ ಮಾಡಬೇಕಾಗಿರೋದು 30. ನನಗೆ ಕೊಡೋ ಕ್ವಶನ್ಸ್ ಎಷ್ಟು? 48 ಕ್ವಶನ್ಸ್ನ ಕೊಡ್ತಾರೆ. ಅದರಲ್ಲಿ ನಾನು ಬರಿಬೇಕಾಗಿರೋದೇ 30 ಕ್ವಶನ್ಸ್. ಅಲ್ಲಿಗೆ 18 ಕ್ವಶನ್ಸ್ ವಿಲ್ ಬಿ ಎಕ್ಸ್ಟ್ರಾ ಕ್ವಶನ್ಸ್ ಫಾರ್ ಮೀ. ಆ ಎಕ್ಸ್ಟ್ರಾ ಕ್ವಶನ್ಸ್ ಯಾವುದರಿಂದ ಬರ್ತಾ ಇದೆ? ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಎ ಅಲ್ಲಿ ಯಾವುದೇ ಥರದ ಎಕ್ಸ್ಟ್ರಾ ಕ್ವಶನ್ ಇರೋದಿಲ್ಲ. ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೀವು ನೋಡಬೇಕಾಗಿರೋದು, ಅವಾಗಲೇ ಹೇಳ್ದಂಗೆ 115 ಮಾರ್ಕ್ಸಿಗೆ ಪೇಪರ್ ಸೆಟ್ ಆದರೆ ನಾನು ಬರೆಯೋದು 70 ಮಾರ್ಕ್ಸಿಗೆ ಮಾತ್ರ. ಯು ವಿಲ್ ಬಿ ಲೆಫ್ಟ್ ವಿತ್ ಅನದರ್ 40 ಮಾರ್ಕ್ಸ್ ಎಕ್ಸ್ಟ್ರಾ. 40 ಮಾರ್ಕ್ಸ್ ಎಕ್ಸ್ಟ್ರಾ, ನಿಮಗೆ 45 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ ಅಲ್ವಾ? ಬರೆಯೋದು 70 ಮಾರ್ಕ್ಸಿಗೆ ಪ್ಲಸ್ 45 ಎಕ್ಸ್ಟ್ರಾ ಸಿಗುತ್ತೆ. ಸೊ ಇದಿಷ್ಟು ನನ್ನ ಮನಸ್ಸಿಗೆ ಬಂದಿದೆ ಅಂದಮೇಲೆ, if I get to know which are the chapters I need to rely upon for short answer, long answer ಅಥವಾ MCQsಗೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ಪ್ರಿಪ್ರೇಷನ್ನ ಶುರು ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಿರ್ತೀರಾ ಅಲ್ವಾ ಸ್ಟೂಡೆಂಟ್ಸ್? ಲೆಟ್ ಅಸ್ ನಾಟ್ ವೇಸ್ಟ್ ಮಚ್ ಟೈಮ್, ವಿ ವಿಲ್ ಗೋ ಫಾರ್ ದಟ್ ಆಲ್ಸೋ. ನಾನು ಈಗ ಹೇಳ್ಕೊಡ್ತಾ ಇರೋವಂಥದ್ದು ಯಾವ ಚಾಪ್ಟರಿಂದ ಯಾವ ತರಹದ ಕ್ವಶನ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಿಫೋರ್ ಗೋಯಿಂಗ್ ಟು ದಟ್, ಅಲ್ಲಿ ಒಂದಷ್ಟು ಟರ್ಮಿನಾಲಜೀಸ್ ಇದೆ, ಅದನ್ನು ಬರೆದ್ಬಿಡ್ತೀನಿ. ಇಲ್ಲಿ ಆರ್ ಅಂತ ಕೆಲವು ಕ್ವಶನ್ಸಿಗೆ ಹಾಕಿದ್ದೀನಿ. ಆರ್ ಅಂದರೆ ಏನು ಅಂತಂದರೆ, ಆರ್ ಸ್ಟ್ಯಾಂಡ್ಸ್ ಫಾರ್ ರಿಮೆಂಬರೆನ್ಸ್, ರಿಮೆಂಬರ್. ಓಕೆ, ನೆಕ್ಸ್ಟು ಇಲ್ಲಿ ಇನ್ನೊಂದು ಹಾಕಿರೋವಂಥದ್ದು ಯು ಅಂತ ಹಾಕಿದ್ದೀನಿ. ಯು ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಯು ಈಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಎ ಅಂತ ಕೆಲವು ಕ್ವಶನ್ಸಿಗೆ ಹಾಕಿರಬಹುದು. ಆ ಎ ಮುಂದಕ್ಕೆ ಬರುತ್ತೆ, ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ, ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಬರುತ್ತೆ. ಎ ಈಸ್ ಫಾರ್ ಅಪ್ಲಿಕೇಶನ್, ಅಪ್ಲಿಕೇಶನ್. ಆ್ಯಂಡ್ ಹೆಚ್ ಅಂತ ಬರುತ್ತೆ. H is for hot questions. Okay, this is how the question paper pattern will be. Next, ಈಗ ಚಾಪ್ಟರ್ ವೈಸ್ ಹೋಗ್ತಾ ಹೋಗೋಣಂತೆ. ಈಗ ನಿಮಗೆ ಗೊತ್ತಾಗೋಗಿದೆ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, FIB fill up the blanks, 2 marks, 3 marks, 5 mark ನ್ಯೂಮರಿಕಲ್. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ? 48 ಕ್ವಶನ್ನ ನಾನು ಸೆಟ್ ಮಾಡಬೇಕು. Now, starting from the first chapter, electric charges and field. ಈ electric charges and field ಅಲ್ಲಿ ನಾವು ಏನೇನು ಕಲಿತೀವಿ? We are going to talk about the property of the charges, characteristics of the charge, fields, field lines, Coulomb's law ಬಗ್ಗೆ ಮಾತಾಡ್ತೀವಿ. Applications of it, electric field, field intensity ಬಗ್ಗೆ ಹೇಳ್ತೀವಿ. ಡೈಪೋಲ್ ಬಗ್ಗೆ ಮಾತಾಡ್ತಾ ಟಾರ್ಕು ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಡೈಪೋಲ್ ಇಟ್ಟಾಗ ಹೇಗೆ ಬಿಹೇವ್ ಮಾಡುತ್ತೆ, ಆಕ್ಸಿಯಲ್ ಲೈನ್, ಈಕ್ವಿಟೋರಿಯಲ್ ಲೈನ್, ಇದಿಷ್ಟನ್ನು ಕಲಿತು ಗಾಸ್ ಥಿಯರಮ್ ಅಂತ ಒಂದು ಥಿಯರಮ್ನ ಸ್ಟೇಟ್ ಮಾಡಿ ಅದರ ಅಪ್ಲಿಕೇಶನ್ಸಿಗೆ ಹೋಗ್ತೀವಿ. ಹಾಗಾಗಿ ದ ಟೋಟಲ್ ವೆಯ್ಟೇಜ್ ಆಫ್ ದಿಸ್ ಚಾಪ್ಟರ್, ವೆಯ್ಟೇಜ್ ಚಾಪ್ಟರ್ದು ಎಷ್ಟಿದೆ ಅಂತಂದರೆ, ಸೊ ಇಟ್ ವಿಲ್ ಬಿ ದ ವೆಯ್ಟೇಜ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಈಸ್ 11 ಮಾರ್ಕ್ಸ್ ಇದೆ. ಟೋಟಲ್ 11 ಮಾರ್ಕ್ಸಿನ ವೆಯ್ಟೇಜು. ಅದೇ ಥರ ಈವನ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸ್ನ ನಾನು ಲೆಕ್ಕ ಹಾಕಿದ್ರು, ದಟ್ ಆಲ್ಸೋ ಕ್ಯಾರೀಸ್ 11 ಮಾರ್ಕ್. 11 ಮಾರ್ಕು ಅದಕ್ಕೂ ಇದೆ.
ನೆಕ್ಸ್ಟು ಕಮಿಂಗ್ ಟು ದ ಕರೆಂಟ್ ಎಲೆಕ್ಟ್ರಿಸಿಟಿ, ಫಸ್ಟು ವೆಯ್ಟೇಜನ್ನು ಬರೆದ್ಬಿಡ್ತಾ ಇದ್ದೀನಿ, ಆಮೇಲೆ ಇಂಡಿವಿಜುವಲಿಗೆ ಹೋಗೋಣಂತೆ. ಕಮಿಂಗ್ ಟು ದ ಕರೆಂಟ್ ಎಲೆಕ್ಟ್ರಿಸಿಟಿ, ಯು ಹ್ಯಾವ್ 14 marks weightage in current electricity. And coming to moving charges and magnetism, ಸ್ವಲ್ಪ weightage ಜಾಸ್ತಿ ಇರೋವಂಥದ್ದು. 12 marks is the weightage of moving charges, magnetism. Magnetism and matter actually ಜಾಸ್ತಿ ಇತ್ತು, ಈ ಸಲ ಕಮ್ಮಿ ಮಾಡಿದ್ದಾರೆ because many of the concepts has been removed. 6 marks is the weightage of moving charges and magnetism. And in coming to electromagnetic induction, 8 marks is for electromagnetic induction and 8 marks for alternating current. Idu weightage of the charge distribution of the marks. Now electric charges and field ಅಲ್ಲಿ 11 ಮಾರ್ಕ್ಸ್ಗೆ ನನಗೆ ಕ್ವಶನ್ಸ್ನ ಕೊಡಬೇಕು ಅಂದರೆ ಇಟ್ ಈಸ್ ಪ್ಯೂರ್ಲಿ ಆನ್ ದ ಪೇಪರ್ ಸೆಟರ್ ಹೂ ಕ್ಯಾನ್ ಡಿಸೈಡ್ ಹೌ ಎವರ್ ಯು ವಾಂಟ್. ನೋಡಿ, ಈಗ ರಿಲೀಸ್ ಮಾಡಿದಾರಲ್ಲ, ಏನು PU ಬೋರ್ಡ್ ರಿಲೀಸ್ ಮಾಡಿರುವಂಥ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಈ ವರ್ಷಕ್ಕೆ ಸಂಬಂಧಪಟ್ಟಂತಹ ಪ್ಯಾಟ್ರನ್ನು, ಲಾಸ್ಟ್ ಇಯರಿಗೆ ಅಲ್ಲ. ಲಾಸ್ಟ್ ಇಯರಲ್ಲಿ ಇದ್ದಂತಹ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಥವಾ ಬ್ಲೂ ಪ್ರಿಂಟೇ ಬೇರೆ, ಈಗ ಬಂದಿರುವಂತಹ ಬ್ಲೂ ಪ್ರಿಂಟೇ ಬೇರೆ. ಒಂದಷ್ಟು ಸಣ್ಣ ಬದಲಾವಣೆಗಳನ್ನು ಮಾಡಿದ್ದಾರೆ. 5 ಮಾರ್ಕ್ ಕ್ವಶನ್ಸಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. 3 and 2 ಅಲ್ಲಿ ಹೋದ ವರ್ಷ 3 ಕೇಳಿದ್ದನ್ನು ಈ ವರ್ಷ 2, ಆ ಥರ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದನ್ನು ಮಾಡಿದ್ದಾರೆ. ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ ಒಂದು MCQ ಬರುತ್ತೆ. ಆರ್ ಅಂದರೆ ರಿಮೆಂಬರೆನ್ಸ್, ಅದರ ಬಗ್ಗೆ ಮಾತಾಡೋಣ. ಏನು ಅಂತಂದರೆ ಬೇಸಿಕ್ ನಾಲೆಡ್ಜ್ ನನಗೆ ಏನಿದೆ. ಇಟ್ ಈಸ್ ಸಮಥಿಂಗ್ ಲೈಕ್ ಐ ಕ್ಯಾನ್ ರಿಮೆಂಬರ್ ಕೂಲಮ್ಸ್ ಲಾ ಈಸ್ ನಥಿಂಗ್ ಬಟ್, ಈ ಥರದ್ದೇನೋ. ವಾಟ್ ಈಸ್ ದ ನೇಚರ್ ಆಫ್ ದ ಚಾರ್ಜ್ ಇಫ್ ಇಟ್ ಈಸ್ ದ 2 charges ಆರ್ ರಿಪೆಲಿಂಗ್ ಈಚ್ ಅದರ್, ವಾಟ್ ಈಸ್ ದ ನೇಚರ್ ಆಫ್ ದ ಫೋರ್ಸ್ ಬಿಟ್ವೀನ್ ದೆಮ್. ಇದೆಲ್ಲ ಜ್ಞಾಪಕ ಇಟ್ಕೊಳ್ಳೋವಂಥದ್ದಷ್ಟೇ. ನಾನು ಏನು ತುಂಬ ಮೈಂಡನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥದ್ದು ಅಥವಾ ಈ ಥರದ್ದು ಯಾವುದೂ ಇಲ್ಲ. ಜಸ್ಟ್ ರಿಮೆಂಬರಿಂಗ್ ದ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಅಂತ ಏನು ಕರಿತೀನಿ ಅದನ್ನು ರಿಮೆಂಬರೆನ್ಸ್ ಕ್ವಶನ್ ಅಂತ ಕೊಡ್ತಾರೆ. ಏಕೆಂದರೆ ಯಾವುದೇ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ನಮಗೆ ಕ್ವಶನ್ ಪೇಪರ್ ಸೆಟ್ಟರ್ಸಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿರುತ್ತೆ. ಏನು ಅಂತಂದರೆ, ಮಗು ಪಾಸ್ ಆಗಬೇಕು, ಹುಡುಗ ಪಾಸ್ ಆಗಬೇಕು, ಅಲ್ಲಿಗೆ ಔಟ್ ಆಫ್ 115 46 ಮಾರ್ಕ್ಸ್ ಈಸಿ ಇರಬೇಕು. ಅಂದಿಗೆ 40% ಆಫ್ ದ ಕ್ವಶನ್ಸ್ ಶುಡ್ ಬಿ ಈಸಿ, 40% ಆಫ್ ದ ಕ್ವಶನ್ಸ್ ಶುಡ್ ಬಿ ಆ್ಯಾವರೇಜ್, ಆ್ಯಂಡ್ 20% ರಿಮೈನಿಂಗ್ ಏನಿದೆ ಅದು ಸ್ವಲ್ಪ ಡಿಫಿಕಲ್ಟ್ ಲೆವೆಲಲ್ಲಿ ಕೊಡಬೇಕು. ಯಾಕೆಂದರೆ ಎಲ್ಲ ಸುಲಭ ಕೊಟ್ಬಿಟ್ರೆ ಸ್ಕೋರಿಂಗ್ ಜಾಸ್ತಿ ಆಗಿಬಿಡುತ್ತೆ. ಸೊ ವಿ ಶುಡ್ ಬಿ ಏಬಲ್ ಟು ಜಡ್ಜ್ ದ ಸ್ಟೂಡೆಂಟ್. ಸೊ ಅದನ್ನು ಸ್ಟೂಡೆಂಟನ್ನು ಜಡ್ಜ್ ಮಾಡಬೇಕು ಅಂದರೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ನ ಕೊಡಬೇಕಾಗತ್ತೆ. ಹಾಗಾಗಿ ರಿಮೆಂಬರೆನ್ಸ್ ಕ್ವಶನ್ ಅಂದರೆ ನಾನು ಸುಮ್ಮನೆ ಓದಿರ್ತೀನಿ, ನನ್ನ ತಲೆಯಲ್ಲಿ ಕೂತಿದೆ, ಲಾಸ್ಟ್ ಸ್ಟೇಟ್ಮೆಂಟ್ ಇರ್ಬೋದು, ಬೇಸಿಕ್ ಟರ್ಮಿನಾಲಜೀಸ್ ಇರ್ಬೋದು, ಯೂನಿಟ್ಸ್ ಇರ್ಬೋದು, ಇದೆಲ್ಲ ರಿಮೆಂಬರೆನ್ಸ್ಗೆ ಬರುವಂಥದ್ದು. ನೆಕ್ಸ್ಟ್ ಯು ಅಂತ ಕರಿತೀನಿ. ಯು ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಕಾನ್ಸೆಪ್ಟು ಅನ್ನೋದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಲೈಕ್ ಸೇ ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಅ ಸ್ಕೇಲಾರ್ ಆರ್ ಎ ವೆಕ್ಟರ್. ಸೊ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ವೆಕ್ಟರ್ ಅಂತ ಗೊತ್ತಾಗಬೇಕು ಅಂದರೆ ಆ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಗಾಸ್ ಥಿಯರಮ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀನಿ, ಟ್ರೂ ಆರ್ ಫಾಲ್ಸ್. ಆ ಥರ ಏನಾದ್ರು ಕೇಳಿದ್ರೆ ಹೌದು, ಗಾಸಿಯನ್ ಸರ್ಫೇಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಫಾರ್ ಗಾಸ್ ಥಿಯರಮ್. ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಗಾಸಿಯನ್ ಸರ್ಫೇಸ್ ಹಾಕಬೇಕು. ಎಲೆಕ್ಟ್ರಿಕ್ ಫೀಲ್ಡ್, ಈಗ ಇದ್ರ ಬಗ್ಗೆ ಮಾತಾಡಿದರೆ ಕೆಪಾಸಿಟನ್ಸ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್, ಇಟ್ ಈಸ್ ಯೂಸ್ ಟು ಸ್ಟೋರ್ ಓನ್ಲಿ DC ಚಾರ್ಜಸ್, ನಾಟ್ AC. ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸನ್ನು ನಾನು ಯು ಅಂತ ಕರಿತೀನಿ. ನೆಕ್ಸ್ಟ್ ಎ ಅಂದರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್. ಅದನ್ನು ನಾವು ಏನು ಕಲ್ತಿರ್ತೀವಿ ಅದನ್ನು ಅಪ್ಲೈ ಮಾಡೋದು. ಯಾವ ರೀತಿ ಅಪ್ಲೈ ಮಾಡೋದು? ಇನ್ ದ ಫಾರ್ಮ್ ಆಫ್ ನ್ಯೂಮರಿಕಲ್ಸಲ್ಲಿ ಇರ್ಬೋದು, ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸಲ್ಲಿ ಏನಾದ್ರು ಇರ್ಬೋದು. ನೀವು ನೋಡಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗ್ತಿರೋದ್ರಿಂದ ನಿಮ್ಗಳಿಗೆ ಗೊತ್ತಿರುತ್ತೆ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಅನ್ನೋ ಕ್ವಶನನ್ನು ಈ ಸಲ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಅಸರ್ಷನ್ ಆ್ಯಂಡ್ ರೀಸನಿಂಗ್, ಏನೋ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ಗೆ ಒಂದು ರೀಸನ್ನ ಕೊಡ್ತಾರೆ. ಐ ನೀಡ್ ಟು ಚೆಕ್ ವೆದರ್ ದ ಗಿವನ್ ಅಸರ್ಷನ್ ಈಸ್ ದ ರೀಸನ್ನು ಮತ್ತು ಅಸರ್ಷನ್ನು ಸರಿ ಇದೆಯಾ, ಅದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದೆಯಾ ಅನ್ನೋದೆಲ್ಲ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸಲ್ಲಿ ಬರುವಂಥದ್ದು. ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಕಾನ್ಸೆಪ್ಟ್ಸು ಅಂತ ತಿಳ್ಕೋಬೇಕು ಅನ್ನೋದಾದರೆ
ಅಪ್ಲಿಕೇಶನ್ ಮತ್ತು ಹಾರ್ಟ್ಸ್ ಕ್ವಶನ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಈ ಹಾರ್ಟ್ಸ್ ಕ್ವಶನ್ ಅಂತ ಏನಿದೆ, ಹಾರ್ಟ್ಸ್ ಅಂತ ಏನು ಕರೀತಾರೆ, ಅದು ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಇಟ್ ಕ್ಯಾನ್ ಬಿ ಪ್ರಾಬ್ಲಮ್ ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಅಪ್ಲಿಕೇಶನ್ಗಿಂತ ಒಂದು ಸ್ವಲ್ಪ ಹೈಯರ್ ಆರ್ಡ್ರಲ್ಲಿ ಯೋಚನೆ ಮಾಡಿರೋವಂಥ ಕ್ವಶನ್ಸ್ ಇರ್ಬೋದು. ಸೊ ಅದೆಲ್ಲ ಇಟ್ ಕಮ್ಸ್ ಅಂಡರ್ ಹಾರ್ಟ್ಸಲ್ಲಿ ಬರ್ತಾ ಹೋಗುತ್ತೆ. 70 ತೆಗಿಬೇಕು ಅಂತ ಯೋಚನೆ ಮಾಡ್ತಿರೋರು ಈ ಹಾರ್ಟ್ಸ್ ಕ್ವಶನ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅವಾಗಲೇ ಹೇಳ್ದಂಗೆ ಅಸರ್ಷನ್ ರೀಸನಿಂಗ್ ಕಮ್ಸ್ ಇನ್ ಹಾರ್ಟ್ಸ್ ಇಟ್ ಸೆಲ್ಫ್. ಓಕೆ, ಈ ಥರ ಕ್ವಶನ್ಸನ್ನಾಗಿ ಡಿವೈಡ್ ಮಾಡಿದ್ದಾರೆ ನಾವು. ಬಟ್ ಅವಾಗಲೇ ಹೇಳ್ದಂಗೆ ನಾನು 40% ಕ್ವಶನ್ಸು ಈಸಿ ಇರುತ್ತೆ. ಅಂದರೆ ಔಟ್ ಆಫ್ 115 40% ಅಂದರೆ ಆಲ್ಮೋಸ್ಟ್ 45.5 46 ಮಾರ್ಕ್ಸು ಈಸಿ ಇರುತ್ತೆ. 46 ಮಾರ್ಕ್ಸು ಅಂದರೆ 40% ಆ್ಯಾವ್ರೇಜ್ ಆಗಿರುತ್ತೆ. ಇನ್ನಿರೋ 20% ಅಂದರೆ 23 ಮಾರ್ಕ್ಸ್ ಏನಿದೆ ಅದನ್ನು ಡಿಫಿಕಲ್ಟ್ ಲೆವೆಲಲ್ಲಿ ಕೊಟ್ಟಿರ್ತಾರೆ. ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಫೀಲ್ಡಲ್ಲಿ ಬಂದರೆ ಒಂದು ರಿಮೆಂಬರೆನ್ಸ್ ಕ್ವಶನ್ MCQ ಅಲ್ಲಿ, 2 ಮಾರ್ಕ್ಸ್ ಕ್ವಶನ್ನು ರಿಮೆಂಬರೆನ್ಸು, ಮತ್ತು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಕ್ವಶನ್ನು 3 ಮಾರ್ಕ್ಸಿಗೆ ಕೊಡ್ತಾನೆ. ಜೊತೆಗೆ ನೋಡಿ, ಹೋದ ವರ್ಷ ನ್ಯೂಮರಿಕಲ್ ವಾಸ್ ದೇರ್ ಫ್ರಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸಲ್ಲಿ ನ್ಯೂಮರಿಕಲ್ ಇತ್ತು, ಬಟ್ ಈ ವರ್ಷ ದೇ ಹ್ಯಾವ್ ಶಿಫ್ಟೆಡ್ ಇಟ್ ಫ್ರಮ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲಿಂದ ದೇ ಹ್ಯಾವ್ ರಿಮೂವ್ಡ್ ಇಟ್ ಆ್ಯಂಡ್ ಪುಟ್ ಇಟ್ ಇನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಗೆ ಹಾಕಿದ್ದಾರೆ ಆ ನ್ಯೂಮರಿಕಲ್ನ. ಕಮಿಂಗ್ ಟು ದ ಸೆಕೆಂಡ್ ಚಾಪ್ಟರ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಬಗ್ಗೆ ಮಾತಾಡೋದಾದರೆ, ಒನ್ಸ್ ಅಗೈನ್ ಹಾಟ್ ಕ್ವಶನ್ ನ್ಯೂಮರಿಕಲಲ್ಲಿ ನೋಡಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ ಹಾಟ್ ಕ್ವಶನ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಫಾರ್ 3 ಮಾರ್ಕ್ಸ್ ಆ್ಯಂಡ್ ಈ ರಿಮೆಂಬರೆನ್ಸ್ ಕ್ವಶನ್ ಫಾರ್ 1 ಮಾರ್ಕು 2 ಮಾರ್ಕಿಗಿದೆ. ಬಟ್ ಹಾಟ್ ಕ್ವಶನ್ ಇದೆ ಅಂತಂದರೆ ಯಾವ ರೀತಿ ಕ್ವಶನ್ ಕೇಳ್ಬೋದು, ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಆಫ್ಕೋರ್ಸ್ ವಿ ವಿಲ್ ಬಿ ಡೀಲಿಂಗ್ ವಿತ್ ಯು ಪೀಪಲ್, ವಿ ವಿಲ್ ಬಿ ಟೀಚಿಂಗ್ ಯು ವಾಟ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಅಪಿಯರ್ ಇನ್ ದ ಎಕ್ಸಾಮಿನೇಷನ್. ಪ್ರಾಬಬಲ್ ಕ್ವಶನ್ಸನ್ನು ನಾವು ಮುಂದೆ ಕೊಡ್ತಾ ಹೋಗ್ತೀವಿ. ನಾವು ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸಲ್ಲಿ ನೋಡಿ, ಒಂದು ಹಾಟ್ ಕ್ವಶನ್ ಕೊಡ್ತಾ ಇದ್ದಾರೆ. 1 ಮಾರ್ಕ್ MCQ ಏನಿದೆ ಸ್ವಲ್ಪ ಲೆವೆಲ್ನ ರೈಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ವಾಂಟ್ ಟು ಎನ್ಹ್ಯಾನ್ಸ್ ದ ಸ್ಟ್ಯಾಂಡರ್ಡ್ ಆಫ್ ದ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಆದಷ್ಟು ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಔಟ್ಪುಟ್ ಚೆನ್ನಾಗಿ ಬಂದಷ್ಟು ನಿಮ್ಮ ಕೆರಿಯರು ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅನ್ನೋ ಕಾರಣದಿಂದ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಬಂದರೆ ಇಲ್ಲಿ ಯು ಅಥವಾ NP ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು, ಅಥವಾ NP ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ 2 ಮಾರ್ಕ್ಸಿಗೆ ಸಣ್ಣ ಪ್ರಾಬ್ಲಮ್ನ ಕೇಳಬಹುದಂತೆ. ಯಾವ ಥರ ಕೇಳ್ಬೋದು, ಕೆಪಾಸಿಟೆನ್ಸಿನ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಕಂಡುಹಿಡಿಯೋದಿರ್ಬೋದು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕಂಡುಹಿಡಿಯೋದಿರ್ಬೋದು, ಅಥವಾ ಪೊಟೆನ್ಷಿಯಲ್ ಕಂಡುಹಿಡಿಯೋವಂಥದ್ದು ಇರ್ಬೋದು. ನಲ್ ಪಾಯಿಂಟ್ ಮೇಲೆ ಮಾಡ್ತೀವಲ್ವ, ಆ ಥರ ನ್ಯೂಮರಿಕಲ್ಸ್ ಇರಬಹುದು. ಅದನ್ನು ವಿ ಆರ್ ಗೋಯಿಂಗ್ ಟು ಟಾಕ್ ಇನ್ 2 ಮಾರ್ಕ್ಸಲ್ಲಿ ಒಂದು ಸಣ್ಣ ನ್ಯೂಮರಿಕಲ್ನ ಕೇಳಬಹುದು. ಒನ್ಸ್ ಅಗೇನ್ ಇಟ್ ಈಸ್ ಲೆಫ್ಟ್ ದ ಡಿಸ್ಕ್ರಿಪೆನ್ಸಿ ಆಫ್ ದ ಕ್ವಶನ್ ಪೇಪರ್ ಸೆಟರ್, ವೆದರ್ ಹಿ ವಿಲ್ ಬಿ ಗಿವಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಕೊಡ್ತಾರೋ ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ ಕೊಡ್ತಾರೋ ಅನ್ನೋದನ್ನು ಅವ್ರ ಕೈಲಿದೆ. 3 ಮಾರ್ಕ್ಸಿಗೆ ಒಂದು ರಿಮೆಂಬರೆನ್ಸ್ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಎಲ್ಲಾವುದು ಇರೋ ಥರ ಒಂದು ಚಾಪ್ಟ್ರಲ್ಲಿ ರಿಮೆಂಬರೆನ್ಸ್ ಇರಬೇಕು, ಅಪ್ಲಿಕೇಶನ್ ಇರಬೇಕು, ಹಾರ್ಟ್ಸ್ ಇರಬೇಕು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರಬೇಕು. ಅಟ್ಲೀಸ್ಟ್ ಯಾವ್ದಾರ 3-6 ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಹಾಟ್ ಕ್ವಶನ್ ಕೊಟ್ಟಿರೋದ್ರಿಂದ 1 ಮಾರ್ಕಲ್ಲಿ, ರಿಮೆಂಬರೆನ್ಸ್ ಕ್ವಶನ್ನ 3 ಮಾರ್ಕಲ್ಲಿ ಕೊಟ್ಟಿದ್ದಾನೆ, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ನ 5 ಮಾರ್ಕಲ್ಲಿ ಕೊಟ್ಟಿದ್ದಾನೆ. ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸಲ್ಲಿ 5 ಮಾರ್ಕ್ಸ್ ಇರೋದೇ 2 ಅಥವಾ 3 ಡಿರೈವೇಷನ್ ಇದೆ. ಆ 3 ಡಿರೈವೇಷನ್ಲಿ ಯಾವ್ದಾರ ಒಂದು ಡಿರೈವೇಷನ್ನು ಇಟ್ ವಿಲ್ ಬಿ ಕಮಿಂಗ್ ಫಾರ್ 5 ಮಾರ್ಕ್ಸ್. ಹೋಪ್ ದಿಸ್ ಕಾನ್ಸೆಪ್ಟ್ಸ್ ಆರ್ ಮೇಕಿಂಗ್ ಯು ಟು ಫೀಲ್ ಕಂಫರ್ಟಬಲ್ ವಿತ್ ದ ಫಿಸಿಕ್ಸ್. ಯಾರಿಗೆ ಫಿಸಿಕ್ಸ್ ಕಷ್ಟ ಅಂತ ಅನ್ನಿಸ್ತಾ ಇದೆ ಅವರು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ, if you start studying in the way what we are telling now, it will be very easy for you to get confidence first and then get a good score in the examinations. Now coming to the current electricity, ಯಾವುದೇ ಕಾರಣಕ್ಕೂ ನಾನು ಯೂಶಲಿ ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ. ಮೆನಿ ಕಾನ್ಸೆಪ್ಟ್ಸ್ ಆರ್ ದೇರ್, ಮೆನಿ ಡಿರೈವೇಷನ್ಸ್ ಆರ್ ದೇರ್, ಆ್ಯಂಡ್ ವೆಯ್ಟೇಜ್ ನೋಡಿ 14 ಮಾರ್ಕ್ಸ್ ವೆಯ್ಟೇಜ್ ಇದೆ. ಆ್ಯಂಡ್ ಮೋರ್ ಓವರ್ ಇದಿಷ್ಟರ ಜೊತೆಗೆ ಇನ್ನೊಂದೇನು ಇಂಪಾರ್ಟೆಂಟ್ ಇದರಲ್ಲಿ ಅಂತಂದರೆ, ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ. ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಿಕ್ಕಾಬಡೆ ಇಂಪಾರ್ಟೆಂಟು. CETಲಿ ಒಂದು 5ರಿಂದ 6 ಕ್ವಶನ್ ಈ ಚಾಪ್ಟರಿಂದ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಚಾಪ್ಟರ್ನ ಬಿಡೋ ಹಾಗಿಲ್ಲ. 1 ಮಾರ್ಕಲ್ಲಿ ಒಂದು ರಿಮೆಂಬರೆನ್ಸ್ ಕ್ವಶನ್ ಕೊಡ್ತಾರೆ MCQ ಅಲ್ಲಿ. ಒಂದು ಕ್ವಶನ್ನು 3 ಮಾರ್ಕ್ಸಿಂದು ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಇನ್ ಒನ್ಸ್ ಅಗೇನ್ ರಿಮೆಂಬರೆನ್ಸ್. ಅಂಡರ್ಸ್ಟ್ಯಾಂಡಿಂಗಲ್ಲಿ 5 ಮಾರ್ಕ್ಸ್, ಆಬ್ವಿಯಸ್ಲಿ ಡಿರೈವೇಷನ್ ಇರುತ್ತೆ, ಆ್ಯಂಡ್ ದೇರ್ ವಿಲ್ ಬಿ ಎ ಹಾಟ್ ಕ್ವಶನ್ ಇನ್ 5 ಮಾರ್ಕ್ ನ್ಯೂಮರಿಕಲ್.
ನ್ಯೂಮರಿಕಲ್ ವಿಲ್ ಬಿ ಎ ಹಾರ್ಡ್ ಕ್ವಶನ್. ಅಲ್ಲಿಗೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸ್ಲೋಲಿ ಇಯರ್ ಬೈ ಇಯರ್ ದೇ ಆರ್ ಚೇಂಜಿಂಗ್ ದ ಲೆವೆಲ್ ಆಫ್ ದ ಕ್ವಶನ್ ಪೇಪರ್. ದೇ ವಾಂಟ್ ಟು ಮ್ಯಾಚ್ ವಿತ್ CBSE ಲೆವೆಲ್ಗೆ ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇಟ್ ಈಸ್ ವೆರಿ ಗುಡ್ ವಿತ್ ರೆಸ್ಪೆಕ್ಟ್ ಟು ದ ಪಾಯಿಂಟ್ ಆಫ್ ಸ್ಟೂಡೆಂಟ್ ರೆಸ್ಪೆಕ್ಟಿವಲ್ಲಿ ಇಟ್ ಈಸ್ ಎ ಗುಡ್ ಇನಿಷಿಯೇಟಿವ್. ನೆಕ್ಸ್ಟ್ ಕಮಿಂಗ್ ಟು ದ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ಗೆ ಬರೋದಾದರೆ 12 ಮಾರ್ಕ್ಸ್ ವೆಯ್ಟೇಜು ಸ್ವಲ್ಪ ಕನ್ಫ್ಯೂಸ್ ಆಗುವಂತಹ ಚಾಪ್ಟರು. ಇಲ್ಲಿ ಏನಾಗುತ್ತೆ ಅಂದರೆ ದೇರ್ ಆರ್ ಸರ್ಟನ್ ಎಂಟಿಟೀಸ್ ವೇರ್ ಯು ನೀಡ್ ಟು ಅಪ್ಲೈ ದ ರೂಲ್ಸ್ ಅಪ್ಲೈ ಮಾಡಬೇಕು. ಡೈರೆಕ್ಷನ್ ಆಫ್ ಕರೆಂಟಿನ ಮೇಲೆ ವ್ಯತ್ಯಾಸ ಆಗುತ್ತೆ. ಅದಷ್ಟನ್ನು ಕನ್ಸಿಡರ್ ಮಾಡಿಕೊಂಡು 12 ಮಾರ್ಕ್ಸ್ ವೆಯ್ಟೇಜ್ ಇದೆ. ಥ್ಯಾಂಕ್ ಗಾಡ್ ಯು ಡೋಂಟ್ ಹ್ಯಾವ್ ನ್ಯೂಮರಿಕಲ್ ಫ್ರಮ್ ದಿಸ್. 5 ಮಾರ್ಕ್ಸ್ ನ್ಯೂಮರಿಕಲ್ ಇಲ್ಲ, ಆದರೆ 5 ಮಾರ್ಕ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಅಂದರೆ ಆಬ್ವಿಯಸ್ಲಿ ಒನ್ಸ್ ಅಗೇನ್ ಡಿರೈವೇಷನ್ ಕಮ್ಸ್ ಇನ್ ಪಿಕ್ಚರ್ ವೇರ್ ಇಟ್ ಕ್ಯಾನ್ ಬಿ ಬಯೋಸಾವರ್ಟ್ಸ್ ಲಾ ಇರ್ಬೋದು, ಅಥವಾ ಫೋರ್ಸ್ ಇರ್ಬೋದು, ಅಥವಾ ಮೂವಿಂಗ್ ಚಾರ್ಜ್ ಇದು ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ದು, ಅಥವಾ ಮೂವಿಂಗ್ ಕಾಯಿಲ್ ಗ್ಯಾಲ್ನೋಮೀಟರ್ದು ಇರಬಹುದು. 3 ಮಾರ್ಕ್ಸಿಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ನು, 1 ಮಾರ್ಕ್ ಒಂದು ಕ್ವಶನ್ 2 ಮಾರ್ಕ್ಸ್ದು ರಿಮೆಂಬರೆನ್ಸ್, ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಫಸ್ಟ್ ಟೈಮ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಬರ್ತಾ ಇರೋದು 4 ಚಾಪ್ಟ್ರಲ್ಲಿ ಫ್ರಮ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಆ್ಯಂಡ್ 1 ಕ್ವಶನ್ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ ಫ್ರಮ್ MCQ. ನೋಡಿ 14 ಚಾಪ್ಟರ್ ಇದೆ, ಎಲ್ಲ ಚಾಪ್ಟ್ರಿಂದನೂ ಒಂದೊಂದು MCQ ಕೊಡಲೇಬೇಕು. ಯಾವುದೋ ಒಂದು ಚಾಪ್ಟ್ರಿಂದ ಯು ವಿಲ್ ಗೆಟ್ 1 ಎಕ್ಸ್ಟ್ರಾ MCQ. 2 MCQ ಬರುವಂಥ ಚಾಪ್ಟರ್ ಒಂದಿರುತ್ತೆ. ಅದು ಒನ್ಸ್ ಅಗೇನ್ ಇಟ್ ಈಸ್ ಲೆಫ್ಟ್ ಟು ದ ಪೇಪರ್ ಸೆಟರ್ ಹೂ ಸೆಟ್ಸ್ ದ ಪೇಪರ್. ಬಟ್ ಇಲ್ಲಿ ಕೊಟ್ಟಿರೋದ್ರಿಂದ ಇದೇ ಪೇಪರ್ ಪ್ಯಾಟರ್ನ್ನ ಅವರು ಫಾಲೋ ಮಾಡಬೇಕಾಗತ್ತೆ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ವಾಸ್ ಸಚ್ ಎ ಬ್ಯೂಟಿಫುಲ್ ಟಾಪಿಕ್ ಟು ಡಿಸ್ಕಸ್, ಬಟ್ ಮೆನಿ ಕಾನ್ಸೆಪ್ಟ್ಸ್ ವರ್ removed or deleted in this academic year. Earth magnetism ಇತ್ತು, ಸೊಲೆನಾಯ್ಡ್ ಆಸ್ ಎ ಬಾರ್ ಮ್ಯಾಗ್ನೆಟ್ ಇತ್ತು, ಹಿಸ್ಟರಿಸಿಸ್ ಇತ್ತು, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಮೇಲೆ ಒಂದಷ್ಟು ಅದೆಲ್ಲ ತೆಗೆದು ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ 8 ಮಾರ್ಕ್ಸ್ ವೆಯ್ಟೇಜ್ ಇದ್ದಿದ್ದಂಥ ಚಾಪ್ಟರ್ನ 6 ಮಾರ್ಕ್ಸಿಗೆ ದೇ ಹ್ಯಾವ್ ರೆಡ್ಯೂಸ್ಡ್ ಇಟ್. ಅದರಲ್ಲಿ ಒಂದು ಹಾಟ್ ಕ್ವಶನ್ ಬರುತ್ತೆ MCQ ಅಲ್ಲಿ, ಒಂದು ಅಂಡರ್ಸ್ಟ್ಯಾಂಡಿಂಗು 2 ಮಾರ್ಕ್ಸಲ್ಲಿ, ಇನ್ನೊಂದು ಕ್ವಶನ್ 3 ಮಾರ್ಕ್ಸು ಇಟ್ ವಿಲ್ ಬಿ ರಿಮೆಂಬರೆನ್ಸ್ ಕ್ವಶನ್. ಯೂಶ್ವಲಿ ರಿಮೆಂಬರೆನ್ಸ್ ಕ್ವಶನ್ ಯಾವುದು ಅಂತ ಗೆಸ್ ಮಾಡಿಬಿಡ್ಬೋದು ನಾವು ಈಸಿಯಾಗಿ. ಅದನ್ನು ನೆಕ್ಸ್ಟ್ ಬರ್ದಾಕ ತೊಗೊಳ್ಳಂತೆ ಚಾಪ್ಟರ್ ವೈಸ್ ಡಿಸ್ಕಷನಿಗೆ ಹೋಗ್ತೀವಲ್ಲ, ವಿ ವಿಲ್ ಟೇಕ್ ಇಟ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಕಮಿಂಗ್ ಟು ದ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ AC, ಆಲ್ಮೋಸ್ಟ್ ದೇ ಆರ್ ಲೈಕ್ ಟ್ವಿನ್ ಚಾಪ್ಟರ್ಸ್. ಯಾಕೆಂದರೆ EMIಯಲ್ಲಿ ಬರುವಂಥ ಸಾಕಷ್ಟು ಕಾನ್ಸೆಪ್ಟ್ಸು ನನಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಹೆಲ್ಪ್ ಆಗುತ್ತೆ. ದೇ ಆರ್ ರಿಲೇಟೆಡ್ ವಿತ್ ಈಚ್ ಅದರ್. ಸೊ ಹಾಗಾಗಿ ಎರಡಕ್ಕೂ ಈಕ್ವಲ್ ವೆಯ್ಟೇಜ್ ಇದೆ. ಆ್ಯಂಡ್ ಲುಕ್ ಇನ್ ಟು ದ ಡಿಸ್ಟ್ರಿಬ್ಯೂಷನ್, ಇಲ್ಲಿ 2 ಕ್ವಶನ್ಸ್ ವಿಲ್ ಬಿ ದೇರ್ ಫ್ರಮ್ MCQ. ಆಗಲೇ ಹೇಳಿದಂಗೆ ಯಾವುದೋ ಒಂದು ಚಾಪ್ಟರಿಂದ 2 ಕ್ವಶನ್ ಬರುತ್ತೆ ಅಂತ ಹೇಳಿದ್ದೆ. ಹಿಯರ್ ದಿಸ್ ಇಯರ್, ಲಾಸ್ಟ್ ಇಯರ್ ದೇ ಹ್ಯಾವ್ ಟೇಕನ್ ಇಟ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಂದ ತೊಗೊಂಡಿದ್ರು. ಈ ವರ್ಷ ಏನು ಮಾಡಿದ್ದಾರೆ, ದೇ ಹ್ಯಾವ್ ಟೇಕನ್ ಇಟ್ ಫ್ರಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಷ್ಟೇ. ನೆಕ್ಸ್ಟ್ ಒಂದು ಕ್ವಶನ್ನು ರಿಮೆಂಬರೆನ್ಸಿಂದ ಫಿಲ್ ಅಪ್ ದ ಬ್ಲ್ಯಾಂಕ್ಸ್, ಒಂದು ಕ್ವಶನ್ನು 2 ಮಾರ್ಕ್ಸು, ಅದು 2 ರಿಮೆಂಬರೆನ್ಸ್, ಆ್ಯಂಡ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ನು. ನೋಡಿ ಹಾಟ್ ಕ್ವಶನ್ ಬಂದಿರೋದು ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಂದ ಮಾತ್ರ ಇದುವರೆಗೂ. ಎಲ್ಲೋ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬಂದಿಲ್ಲ ಇನ್ನೂ ನಿಮಗೆ. Coming to the alternating current, as I said, the weightage of the chapter is same as that of the electromagnetic induction, and you have 1 MCQ, 2 mark 1 question which is of understanding question, and 5 mark numerical will be there of application question. LCR series circuit is the major quantity which deals over here. LCR series circuit in ಮೇಲೆ we are going to have the application question over this, right? ಇದಿಷ್ಟು ಪಾರ್ಟ್ 1. ಆಫ್ಕೋರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂದಿದೆ, ಅದನ್ನು ನೆಕ್ಸ್ಟ್ ಇದರಲ್ಲಿ ತೊಗೊಂಡಿದ್ದೀನಿ. ಇದು ಪಾರ್ಟ್ 1. ನೋಡಿ ಪಾರ್ಟ್ 1 ಕರೆಕ್ಟಾಗಿ ಓದಿದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಬಿಟ್ಬಿಟ್ಟು ಮಾತಾಡ್ತಾ ಇದ್ದೀನಿ, ಎಷ್ಟು ಮಾರ್ಕ್ಸ್ ಆಗುತ್ತೆ ನೋಡಿ. 11 ಫ್ರಮ್ ಚಾರ್ಜಸ್ ಆ್ಯಂಡ್ ಫೀಲ್ಡ್, 11 ಫ್ರಮ್ ಕೆಪಾಸಿಟೆನ್ಸ್, 14, ಸೊ 22, 36, 48, 54, 72 ಮಾರ್ಕ್ಸ್ ಫ್ರಮ್ ಪಾರ್ಟ್ 1. ಪಾರ್ಟ್ 1ಇಂದನೇ 72 ಮಾರ್ಕ್ಸ್ ಬರ್ತಾ ಇದೆ. ಅಲ್ಲಿಗೆ ಇರುವಂತಹ 115 ಮಾರ್ಕ್ಸಲ್ಲಿ 72 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತಾ ಇದೆ. ರಿಮೈನಿಂಗ್ ಚಾಪ್ಟರ್ಸಿಂದ ಇರೋವಂಥದ್ದು ಅರೌಂಡ್ 50 ಮಾರ್ಕ್ಸ್ ಸಮಥಿಂಗು ಅಲ್ವಾ. ನೆಕ್ಸ್ಟ್ ಪ್ರೊಸೀಡಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಮೀನ್ಸ್ ದ ನೆಕ್ಸ್ಟ್ ಚಾಪ್ಟರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಒನ್ಸ್ ಅಗೇನ್ ವೆಯ್ಟೇಜ್ ಬರೆದ್ಬಿಡೋಣಂತೆ. ವೆಯ್ಟೇಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈಸ್ 3 ಮಾರ್ಕ್ಸ್.
11 marks for optical instruments and ray optics, 7 marks for wave optics. Wave optics actually ಕಮ್ಮಿ ಮಾಡ್ಬಿಟ್ಟಿದ್ದಾರೆ, ಲಾಸ್ಟ್ ಇಯರ್ ಜಾಸ್ತಿ ಇತ್ತು. 6 marks for dual nature of matter and radiation, 4 marks for atoms, 5 marks for nuclei, and 9 marks for ಸೆಮಿಕಂಡಕ್ಟರ್ಸ್. ಇಲ್ಲಿ ಮೇಜರ್ ಆಗಿ ನನಗೆ ಜಾಸ್ತಿ ಮಾರ್ಕ್ಸ್ ಇರುವಂಥದ್ದು 8ಗಿಂತ ಜಾಸ್ತಿ ಇರೋದು ರೇ ಆಪ್ಟಿಕ್ಸು ಮತ್ತು ಸೆಮಿಕಂಡಕ್ಟರ್ಸ್ ಅಷ್ಟೇ. ಅದು 2 ಚಾಪ್ಟರು. ಮತ್ತು ಪ್ರಾಬ್ಲಮ್ ಅಂತ ಬಂದಾಗ ನನಗೆ ಆಲ್ರೆಡಿ ಲಾಸ್ಟಲ್ಲಿ 3 ಪ್ರಾಬ್ಲಮ್ ಆಗೋಗಿದೆ, 4 ಪ್ರಾಬ್ಲಮ್ ಬರಬೇಕಾಗಿರುವಂಥದ್ದು. ಆ್ಯಂಡ್ ದ 4th ಪ್ರಾಬ್ಲಮ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ray optics and optical instruments, which is there for 5 marks. Anyway, before going to that, electromagnetic waves ಮುಗಿಸ್ಬಿಡೋಣಂತೆ. 3 ಮಾರ್ಕ್ಸಿಗೆ ಬರೋವಂಥದ್ದು, ಒಂದು MCQ, 2 ಮಾರ್ಕ್ಸಿಂದು ಒಂದು ಕ್ವಶನ್ನು. ಸಿಂಪಲ್ ಆಗಿರೋವಂಥ ಪ್ರಾಪರ್ಟೀಸ್ ಕೇಳ್ಬೋದು, ಅಥವಾ ಯೂಸಸ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅದರೊಂದು ಸ್ಪೆಕ್ಟ್ರಮನ್ನು ಯೂಸಸ್ಸನ್ನು ಕೇಳ್ಬೋದು. ದಿಸ್ ಈಸ್ ಪಾರ್ಟ್ 1 ಮುಗಿದೋಯ್ತು. ಈಗ ಪಾರ್ಟ್ 2 ಲೆಕ್ಕ ಹಾಕಿದ್ರೆ ನೋಡಿ ಎಷ್ಟು ಬರುತ್ತೆ. 20 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನು ಇದೇ ಪಾರ್ಟಿಗೆ ಸೇರಿಸ್ಕೊಂಡ್ಬಿಡ್ತೀನಿ. 20, 30, 44 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಸೊ ಪಾರ್ಟ್ 2 44 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಅಲ್ಲಿ ನನಗೆ ಪಾರ್ಟ್ 1ನಲ್ಲಿ 71, 72 ಆ ರೇಂಜಲ್ಲಿತ್ತು, ಇಲ್ಲಿ 44 ಸೇರಿದ್ರೆ ಯು ವಿಲ್ ಬಿ ಗೆಟಿಂಗ್ 115 ಮಾರ್ಕ್ಸ್. ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ಆದಮೇಲೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಸ್ವಲ್ಪ ಲೆಂತಿ ಚಾಪ್ಟರು, ಸ್ವಲ್ಪ ದೊಡ್ಡ ಚಾಪ್ಟರು ಕಂಪ್ಯಾರಿಟಿವ್ಲಿ. ಯಾಕೆಂದರೆ ತುಂಬ ಕಾನ್ಸೆಪ್ಟ್ಸ್ ಇದೆ. ರಿಫ್ಲೆಕ್ಷನ್ನೇ ಒಂದಷ್ಟಿದೆ, ರಿಫ್ರ್ಯಾಕ್ಷನ್ ಇನ್ನೊಂದಷ್ಟಿದೆ. ಅದರ ಜೊತೆಗೆ ಯು ಹ್ಯಾವ್ ಪ್ರಿಸಮ್ಸ್, ಯು ಹ್ಯಾವ್ ಸ್ಪೆರಿಕಲ್ ಸರ್ಫೇಸ್, ಆಮೇಲೆ ಲೆನ್ಸಸ್, ದೆನ್ ಕಮ್ಸ್ ದ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ದಟ್ ಈಸ್ ಟೆಲಿಸ್ಕೋಪ್ ಮತ್ತು ಮೈಕ್ರೋಸ್ಕೋಪು. ಇದಿಷ್ಟು ಇರೋದ್ರಿಂದ ಸ್ವಲ್ಪ ಲೆಂತಿ ಚಾಪ್ಟರು, ಮತ್ತು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಗೂ ಈ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅಂಡರ್ಸ್ಟ್ಯಾಂಡಿಂಗು, ರಿಮೆಂಬರೆನ್ಸಿಂದ ಒಂದು MCQ, ಮತ್ತು ರಿಮೆಂಬರೆನ್ಸಿಂದ 2 ಮಾರ್ಕ್ಸ್ ಕ್ವಶನ್ನು, ಮತ್ತು ರಿಮೆಂಬರೆನ್ಸಿಂದ 3 ಮಾರ್ಕ್ಸ್ ಕ್ವಶನ್ನು, 5 ಮಾರ್ಕ್ ನ್ಯೂಮರಿಕಲ್ ಬರ್ತಾ ಇದೆ, ವಿಚ್ ಈಸ್ ಇನ್ ಹಾಟ್ ಕ್ವಶನ್. ಸೊ ಹಾಟ್ಸಲ್ಲಿ 5 ಮಾರ್ಕ್ ನ್ಯೂಮರಿಕಲ್ ಬರ್ತಾ ಇದೆ. ಓಕೆ, ಕಮಿಂಗ್ ಟು ದ ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸ್ನಲ್ಲಿ ಸಾಕಷ್ಟು ಡಿಲೀಟ್ ಆಗೋಗಿದೆ ಅಲ್ವಾ? ಡಿಲೀಟ್ ಆಗೋಗಿದೆ. ಯಾವ್ಯಾವ ಡಿಲೀಟ್ ಆಗಿದೆ ಅಂತಂದರೆ, ಪೋಲರೈಸೇಷನ್ ಆಲ್ಮೋಸ್ಟ್ ಹೊಟ್ಟೋಗಿದೆ. ಆಮೇಲೆ ಡಿಫ್ರಾಕ್ಷನಲ್ಲೂ ಸಿಂಗಲ್ ಸ್ಲಿಟ್ಟಲ್ಲಿ ಬರೀ ಕ್ವಾಂಟಿಟಿವ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಂಟರ್ಫರೆನ್ಸಲ್ಲೂ ಡಿರೈವೇಷನ್ ಮಾಡೋದನ್ನು ದೇ ಹ್ಯಾವ್ ರಿಮೂವ್ ಇಟ್ ಆ್ಯಂಡ್ ದೇ ಹ್ಯಾವ್ ಸೆಡ್ ಓನ್ಲಿ ದ ಕಂಡೀಷನ್ಸ್ ಅಂತ ಹೇಳಿರೋದ್ರಿಂದ, ಆ್ಯಕ್ಚುಲಿ ಇದು ಲಾಸ್ಟ್ ಇಯರ್ 10 ಮಾರ್ಕ್ಸಿಗಿತ್ತು. ಸಿನ್ಸ್ ದೇ ಹ್ಯಾವ್ ರಿಮೂವ್ಡ್ ಸರ್ಟನ್ ಕಾನ್ಸೆಪ್ಟ್ಸ್ ಫ್ರಮ್ ಇಟ್, ದೇ ಹ್ಯಾವ್ ಮೇಡ್ ಇಟ್ 7 ಮಾರ್ಕ್ಸ್ ಮಾಡಿದ್ದಾರೆ. ಒಂದು ರಿಮೆಂಬರೆನ್ಸ್ MCQ ನೋಡಿ, ಇಲ್ಲಿ ಒಂದು ಫಿಲಪ್ ದ ಬ್ಲ್ಯಾಂಕ್ಸ್ ಬರ್ತಾ ಇದೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ 5 ಮಾರ್ಕ್ಸಿಂದ ಬರ್ತಾ ಇದೆ. ಅಥವಾ ದೇರ್ ವಿಲ್ ಬಿ ಎ EST ಅಂತ ಹೇಳ್ತೀನಿ, ಏನಂದ್ರೆ ಶಾರ್ಟ್ ಥಿಯರಿ ಇರುವಂಥ ಸಾಧ್ಯತೆ ಇದೆ. ಓಕೆ, ನಾವು ST ಅಂತಂದರೆ, ಓಕೆ, ಈ ST ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡೋಣಂತೆ. ST ಈಸ್ ವಾಟ್ ಐ ಕಾಲ್ ಇಟ್ ಆಸ್ ಸ್ಪ್ಲಿಟ್ ಥಿಯರಿ. ಈಸ್ ಕಾಲ್ಡ್ ST, ಸ್ಪ್ಲಿಟ್ ಥಿಯರಿ. ಅಲ್ಲಿಗೆ ಈ ಕ್ವಶನ್ ಇದರ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಕೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗಲ್ಲೂ ಸ್ಪ್ಲಿಟ್ ಕ್ವಶನ್ನೇ ಆಗಿರಬೇಕಿದು. ಓಕೆ, ಈ ಸ್ಪ್ಲಿಟ್ ಕ್ವಶನ್ ಯಾವ ಥರ ಅಂತಂದರೆ, ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 1+1+1+2 ಅಥವಾ 2+3 ಅಥವಾ 2+2+1 ಈ ಥರ ಡಿವೈಡ್ ಆಗುವಂಥ ಸಾಧ್ಯತೆ ಇದರಲ್ಲಿ ಇರುತ್ತೆ. ಮತ್ತು ಇಲ್ಲಿ ಸ್ಪ್ಲಿಟ್ ಥಿಯರಿ ಕ್ವಶನ್ ನ್ಯೂಮರಿಕಲ್ ಕೇಳೋಂಗಿಲ್ಲ, ಸ್ಪ್ಲಿಟ್ ಥಿಯರಿ ಅಂತಲೇ ಹಾಕಿದ್ದಾರೆ. ಇಲ್ಲಿ ಅದೇ ಥರ ಡ್ಯುಯಲ್ ನೇಚರಲ್ಲೂ ಸ್ಪ್ಲಿಟ್ ಥಿಯರಿ. ಹೋದ ವರ್ಷ ಡ್ಯುಯಲ್ ನೇಚರಲ್ಲಿ ಮಾತ್ರ ಸ್ಪ್ಲಿಟ್ ಥಿಯರಿ ಇತ್ತು. ಇಲ್ಲಿ ವೇವ್ ಆಪ್ಟಿಕ್ಸಲ್ಲೂ ಸ್ಪ್ಲಿಟ್ ಥಿಯರಿ 5 ಮಾರ್ಕ್ಸ್ ಮಾಡಿದ್ದಾರೆ ಈ ವರ್ಷ. ನಾವು ಕಮಿಂಗ್ ಟು ದ ಡ್ಯುಯಲ್ ನೇಚರ್, ಆಸ್ ಐ ಸೆಡ್ 6 ಮಾರ್ಕ್ಸ್. ಅಲ್ಲಿಗೆ 5 ಮಾರ್ಕ್ಸಿಂದ 1 ಮಾರ್ಕಿಂದ ಒಂದು ಕೊಡಲೇಬೇಕು. 1 ಮಾರ್ಕಿಂದ ಆಬ್ವಿಯಸ್ಲಿ ಹ್ಯಾಸ್ ಟು ಬಿ ಫ್ರಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಟ್ ಸೆಲ್ಫ್, ಬಿಕಾಸ್ ದರ್ ಇಸ್ ನೋ ಅದರ್ ವೇ ಟು ಗೋ. ಏಕೆಂದರೆ ಎಲ್ಲ ಚಾಪ್ಟರ್ದಿಂದನೂ ಒಂದೊಂದು ಕ್ವಶನ್ ಕೊಡಲೇಬೇಕಾಗಿರೋದ್ರಿಂದ 1 ಮಾರ್ಕಿಂದ ಒಂದು ಅಂದರೆ ಹಾಟ್ ಕ್ವಶನ್ ಬರುತ್ತೆ. ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಸ್ಪ್ಲಿಟ್ ಥಿಯರಿ ಕ್ವಶನ್ ಬರುತ್ತೆ ಇನ್ ದ ಕೇಸ್ ಆಫ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್.
ಈಗ ಆಟಮ್ಸಿಗೆ ಬರೋದಾದರೆ ಆಟಮ್ಸ್ 4 ಮಾರ್ಕ್ಸ್ ವೆಯ್ಟೇಜು, ಬಿಕಾಸ್ ಮೆನಿ ಆಫ್ ದ ಕಾನ್ಸೆಪ್ಟ್ಸ್ ರಿಮೂವ್ಡ್ ಇನ್ ದಿಸ್ ಆಲ್ಸೋ. ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ನ ಸ್ವಲ್ಪ ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಬೋರ್ ಸೆಟಪ್ ಮಾಡಲಲ್ಲಿ ರೇಡಿಯಸ್ ಡಿರೈವೇಷನ್ ಇಲ್ಲ, ಈ ಥರ ಸಾಕಷ್ಟು ಒಂದಷ್ಟು ತೆಗೆದಿರೋದ್ರಿಂದ ಯು ಕಾಂಟ್ ಎಕ್ಸ್ಪೆಕ್ಟ್ ಎ 5 ಮಾರ್ಕ್ಸ್ ಡಿರೈವೇಷನ್ ಯಾವುದು ಇಲ್ಲದೆ ಇರೋದ್ರಿಂದ ಎಲ್ಲ ತೆಗೆದಾಕಿರೋದ್ರಿಂದ ಒಂದು ರಿಮೆಂಬರೆನ್ಸ್ MCQ ಮತ್ತು 3 ಮಾರ್ಕ್ಸಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ನ ಕೇಳಬಹುದು. ನ್ಯೂಕ್ಲಿಯೈ ಆ್ಯಕ್ಚುಲಿ ವಾಸ್ really a good chapter to deal with, but it has been cut down with many concepts like radioactivity ಅಂತ ಏನು ನೀವು ಕೆಮಿಸ್ಟ್ರಿಯಲ್ಲಿ ಓದ್ತೀರಾ, ಹಾಫ್ ಲೈಫ್, ಮೀನ್ ಲೈಫ್ ಅಂತೆಲ್ಲ, ಅದನ್ನು ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಆಲ್ಫಾ ಡಿ ಕೆ, ಬೀಟಾ ಡಿ ಕೆ, ಗಾಮಾ ಡಿ ಕೆ ಅದಷ್ಟನ್ನು ತೆಗೆದಾಕಿರೋದ್ರಿಂದ ಐ ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ ಎ ಪಾರ್ಟ್ ಆಫ್ ದ ನ್ಯೂಕ್ಲಿಯೈ. ಸೊ ಒಂದು ರಿಮೆಂಬರೆನ್ಸ್ 1 ಮಾರ್ಕ್ ಕ್ವಶನ್ನು, ಒಂದು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ ಕ್ವಶನ್ನು, 3 ಮಾರ್ಕ್ಸ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನು ವಿಚ್ ಈಸ್ ನಾಟ್ ಎ ನ್ಯೂಮರಿಕಲ್ ಒನ್. ನ್ಯೂಮರಿಕಲ್ ಒನ್ ಅಲ್ಲ, 3 ಮಾರ್ಕ್ಸ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನ ಇದರಲ್ಲಿ ಕೊಡ್ತಾನೆ. ಕಮಿಂಗ್ ಟು ದ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಏನಿದೆ ಚಾಪ್ಟರ್, ಈ ಸಲ ಇನ್ನೂ ಒಂದು ಸ್ವಲ್ಪ ತೆಗೆದಾಕಿದ್ದಾರೆ. ಸ್ಪೆಷಲ್ ಪರ್ಪಸ್ ಡಯೋಡ್ಸ್ ಅಂತ ಇತ್ತು, ಕೊನೆಗೆ ಬರ್ತಾ ಇತ್ತು, ಲೈಕ್ ಝೀನರ್ ಡಯೋಡ್, ಲೈಟ್ ಎಮಿಟಿಂಗ್ ಡಯೋಡ್, LED ಅಂತ ಏನು ಕರಿತೀರ ಅದು, ಮತ್ತು ಸೋಲಾರ್ ಸೆಲ್, ಫೋಟೋ ಡಯೋಡ್, ಇದಿಷ್ಟು. ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಅರ್ಥ ಆಗುತ್ತೆ ಲಾಜಿಕ್ ಗೇಟ್ಸ್ ಅಂತ ಒಂದಿತ್ತು, ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ಮತ್ತು ಯೂನಿವರ್ಸಲ್ ಗೇಟ್ಸ್, ನ್ಯಾಂಡ್ ಮತ್ತು ನಾರ್ ಅಂತ ಗೇಟ್ಸ್ಗಳಿತ್ತು. ಸಿಂಪಲ್ ಆಗಿತ್ತು, ಬೈನರಿ ಆಪರೇಷನ್ಸ್ನ ಯೂಸ್ ಮಾಡಿ. ಅದಷ್ಟನ್ನು ದೇ ಹ್ಯಾವ್ ಸ್ಕ್ರ್ಯಾಪ್ಡ್ ಫ್ರಮ್ ದ ಸಿಲೆಬಸ್, ದೇ ಹ್ಯಾವ್ ಡಿಲೀಟೆಡ್ ಫ್ರಮ್ ದ ಸಿಲೆಬಸ್. ಹಾಗಾಗಿ ಆ್ಯಕ್ಚುಲಿ ಈ ಚಾಪ್ಟರ್ 12 ಮಾರ್ಕ್ಸ್ ವೆಯ್ಟೇಜ್ ಇತ್ತು. They have reduced it to 9 marks because they have removed certain entities. So ಇಲ್ಲಿ 1 ಮಾರ್ಕಿಂದು ಒಂದು ಕ್ವಶನ್ ಬರಲೇಬೇಕು, ಒಂದು ರಿಮೆಂಬರೆನ್ಸ್ ಕ್ವಶನ್ನು ಫಿಲ್ ಅಪ್ ದ ಬ್ಲ್ಯಾಂಕ್ಸ್, 2 ಮಾರ್ಕ್ಸಿಂದು ಒಂದು ರಿಮೆಂಬರೆನ್ಸ್ ಕ್ವಶನ್, ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ನು 5 ಮಾರ್ಕ್ಸಲ್ಲಿ ಒಂದು. ಈ ಚಾಪ್ಟರ್ಲಿ 5 ಮಾರ್ಕ್ಸಿಂದ ಇರೋದೇ 3 ಕ್ವಶನ್ ಅಥವಾ 3 ರಿಂದ 4 ಕ್ವಶನ್ ಬರುತ್ತೆ ಮ್ಯಾಕ್ಸಿಮಮ್. ಅದಷ್ಟನ್ನು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಇಟ್ ಇನ್ ದಿಸ್ ಚಾಪ್ಟರ್. ಸೊ ದಿಸ್ ವಾಸ್ ದ ಓವರ್ ಆಲ್ ವ್ಯೂ ಆಫ್ ದ ಕಾನ್ಸೆಪ್ಟ್ ವಾಟ್ ಯು ಹ್ಯಾವ್. ಓಕೆ, ನಾವು ಹಾಗಾದರೆ ನನ್ನ ಪ್ರಿಪ್ರೇಷನ್ ಇದೆಷ್ಟರ ಜೊತೆಗೆ ಆನ್ಸರಿಂಗ್ ಹೇಗಿರಬೇಕು ನೋಡಿ. ಈಗ ನಾವು 115 ಮಾರ್ಕ್ಸಿಗೆ ನಾನು ಪೇಪರ್ ಸೆಟ್ ಆಗುತ್ತೆ, 115 ಮಾರ್ಕ್ಸಿಗೆ ಪೇಪರ್ ಸೆಟ್ ಆಗುತ್ತೆ. ಅದರಲ್ಲಿ ನಾನು ಬರೆಯೋ ಅಂಥದ್ದು 70 ಮಾರ್ಕ್ಸ್ ಮಾತ್ರ. ಸೊ ಐ ವಿಲ್ ಬಿ ಲೆಫ್ಟ್ ವಿತ್ ಹೌ ಮೆನಿ ಚಾಯ್ಸ್, 45 ಮಾರ್ಕ್ಸು ನನಗೆ ಚಾಯ್ಸ್ ಇದೆ. ದ ಚಾಯ್ಸ್ ಇಸ್ ದೇರ್ ಫಾರ್ 45 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಈಗ ನೀವು ಡಿಸೈಡ್ ಮಾಡಿ ನೋಡಿ. ನನ್ನ ಫಸ್ಟ್ ಟಾರ್ಗೆಟ್ ಏನಿರಬೇಕು ಅಂತಂದರೆ ಸುಮ್ಮನೆ ಚಾಪ್ಟರ್ನ ಓದ್ತಾ ಕುತ್ಕೊಂಡ್ಬಿಡೋದಲ್ಲ. ಈಗ ನನಗೆ ಹೇಗೆ ಓದಬೇಕು ಅಂತ ಗೊತ್ತಾಗಿದೆ, ಯಾವ ಚಾಪ್ಟರಿಂದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಾಗಿದೆ. ನೋಡಿ, ಪ್ರಾಬ್ಲಮ್ಸ್ ಬರುವಂತಹ ಚಾಪ್ಟರ್ ಯಾವ್ಯಾವುದು ಅಂತಂದರೆ, ಪ್ರಾಬ್ಲಮ್ಸ್ ನ್ಯೂಮರಿಕಲ್ಸ್ ಬರುವಂಥದ್ದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಮತ್ತು ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್, ಆಮೇಲೆ ಇಲ್ಲಿ ರೇ ಆಪ್ಟಿಕ್ಸ್. ಇದರಲ್ಲಿ ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಈ 2 ಚಾಪ್ಟರ್ನ ನಾನು ಫಸ್ಟು ಓದ್ಬಿಡ್ತೀನಿ. ಅದು ಪಕ್ಕಾ ಆಗಿ ಟೈಮು ಇನ್ನೂ ನನಗೆ ಟೈಮ್ ಸಾಕಷ್ಟಿದೆ, ಐ ಕ್ಯಾನ್ ಸ್ಪೆಂಡ್ ಅನ್ನೋದ್ರಿಂದ ಆಮೇಲೆ ನಾನು ಈ ಮಿಕ್ಕಿದ 2 ಪ್ರಾಬ್ಲಮ್ ಅಥವಾ 1 ಪ್ರಾಬ್ಲಮ್, ಅಟ್ಲೀಸ್ಟ್ ಈ 4 ಪ್ರಾಬ್ಲಮಲ್ಲಿ ನೀವು ಬರೀಬೇಕಾಗಿರೋದು 2. ನಾನು ಎನಿ 3 ಪ್ರಾಬ್ಲಮ್ಸ್ ನಿಮಗೆ ಟೈಮ್ ರೆಡಿ ಇದೆ ಅಂದರೆ 4 ಪ್ರಾಬ್ಲಮಿಗೆ ರೆಡಿಯಾಗಿ. ಆದರೆ ಸರ್ ನನಗೆ ಯಾವುದೋ ಒಂದು ಚಾಪ್ಟರಿಂದ ನಂಗೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಇಲ್ಲ ಅಂದರೆ ಅಟ್ಲೀಸ್ಟು 3 ಚಾಪ್ಟರಿನ ಪ್ರಾಬ್ಲಮ್ಸಿಗಾರು ಈಸಿಯಾಗಿ ರೆಡಿ ಆಗ್ಬೋದು ಅಲ್ವಾ. ಯಾಕೆ 3 ಚಾಪ್ಟ್ರಿಗೆ ರೆಡಿಯಾಗಿ ಅಂತ ಹೇಳ್ತೀನಿ ಅಂದರೆ, ಏನಾರೋ ತಪ್ಪಿ ಯಾವುದಾದ್ರು ಒಂದು ಚಾಪ್ಟರ್ದ ಪ್ರಾಬ್ಲಮ್ಸ್ ನಿಮಗೇನಾರೋ ಕಷ್ಟ ಆಯಿತು, ಅರ್ಥ ಆಗಲಿಲ್ಲ, ಸರಿಯಾಗಿ ಆನ್ಸರ್ ಬರಲಿಲ್ಲ. ಈಗ ವೀಟ್ ಸ್ಟೋನ್ ಬ್ರಿಡ್ಜಲ್ಲಿ ಮಾಡಿದ್ರಿ, KVL KCL ಹಾಕಬೇಕು, ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಇಟ್, ಐ ಡೌಟ್ ಮೈ ಆನ್ಸರ್ಸ್ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ಹಾಗಾಗಿ ಇನ್ನೊಂದು ಪ್ರಾಬ್ಲಮ್ ಎಕ್ಸ್ಟ್ರಾ ಇಟ್ಕೊಂಡಿರೋದು ರಿಯಲಿ ಇಟ್ ವಿಲ್ ಬಿ ಎ ವರ್ತ್ ಕೇಸ್. ನಾವು ಕಮಿಂಗ್ ಟು ದ 5 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ಗೆ ಬಂದರೆ, 5 ಮಾರ್ಕ್ ಥಿಯರಿ ಎಷ್ಟು ಕ್ವಶನ್ ಬರುತ್ತೆ? 6 ಕ್ವಶನ್ ಬರುತ್ತೆ. ನೀವು ಬರಿಬೇಕಾಗಿರೋದು ಎಷ್ಟು? 3 ಕ್ವಶನ್ನು. ಯಾವ್ಯಾವ ಚಾಪ್ಟ್ರಿಂದ ಬರುತ್ತೆ? ದ ಫಸ್ಟ್ ಒನ್ ಈಸ್ ಕೆಪಾಸಿಟರ್ಸ್ ಅಲ್ವಾ, ಕೆಪಾಸಿಟರ್ಸು. ಮತ್ತೊಂದು ಕರೆಂಟು, ಆಮೇಲೆ ಮೂವಿಂಗ್ ಚಾರ್ಜಸ್ಸು, ಮ್ಯಾಗ್ನೆಟಿಸಮ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಆಮೇಲೆ
ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಇನ್ ವೇವ್ ಆಪ್ಟಿಕ್ಸ್ ಒಂದು, ನೆಕ್ಸ್ಟು ಸೆಮಿ ಕಂಡಕ್ಟರ್ ಒಂದು, ಎಷ್ಟಾಯಿತು 1 2 3 4 5, ಇನ್ನೊಂದು ಯಾವುದು ದಿಸ್ ಇಸ್ ಅನದರ್ ಒನ್ ಈಸ್ EMI ಅಲ್ವಾ, EMI ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಬಿಡೋಣ. ಐ ಹ್ಯಾವ್ 5 marks ಕ್ವಶನ್ ಫ್ರಮ್ ವೇವ್ ಆಪ್ಟಿಕ್ಸ್, ಸಾರಿ ಡ್ಯುಯಲ್ ನೇಚರ್, ಓಕೆ ವೇವ್ ಆಪ್ಟಿಕ್ಸು ಡ್ಯುಯಲ್ ನೇಚರ್, ನಾಟ್ ದ EMI, instead of EMI it is dual nature, split question, split theory. Okay, what about the other quantities? 5 marks ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟರ್ಸ್, ಕರೆಂಟು ಮತ್ತು ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್ ಸರಿ ಇದೆ. ಓಕೆ, ಈ 6 ಕ್ವಶನ್ನಲ್ಲಿ ನಾನು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು? 3 ಕ್ವಶನ್ ಮಾತ್ರ ಆನ್ಸರ್ ಮಾಡಬೇಕಾಗಿರುವಂಥದ್ದು. ಸೊ ಯು ಡಿಸೈಡ್ ವಿಚ್ ಆರ್ ದ ಫಸ್ಟ್ 3 ಕ್ವಶನ್ಸ್ ವಿಚ್ ಆಲ್ ಬಿ ಕಾನ್ಫಿಡೆಂಟ್ ಎನಫ್. ಆಮೇಲೆ ಇಲ್ಲಿ ಎಲ್ಲ ಡಿರೈವೇಷನ್ಸೇ ಕೇಳೋವಂಥದ್ದು, ಥಿಯರಿ ಕ್ವಶನ್ಸ್ ಯಾವುದೂ ಇಲ್ಲ ಎಕ್ಸೆಪ್ಟ್ ಸೆಮಿಕಂಡಕ್ಟರಲ್ಲಿ ಮಾತ್ರ, ಏಕೆಂದರೆ ಇಲ್ಲಿ ಡ್ಯುಯಲ್ ನೇಚರಲ್ಲಿ ಸ್ಪ್ಲಿಟ್ ಕ್ವಶನ್ನು, ವೇವ್ ಆಪ್ಟಿಕ್ಸಲ್ಲೂ ಸ್ಪ್ಲಿಟ್ ಕ್ವಶನ್ನು, ಅದೆರಡು ಬಿಟ್ಟು ಮಿಕ್ಕಂತಹ ಕ್ವಶನ್ಸಲ್ಲೆಲ್ಲ ಚಾಪ್ಟರ್ಸಲ್ಲೆಲ್ಲ ಡಿರೈವೇಷನ್ನೇ ಬರೋವಂಥದ್ದು. ಹಾಗಾಗಿ 3 ಕ್ವಶನ್ನಿಗೆ ಸರಿಯಾಗಿ ರೆಡಿ ಆಗಿಬಿಟ್ಟು ಎಕ್ಸ್ಟ್ರಾ ಆಮೇಲೆ 1 ಅಥವಾ 2 ಕ್ವಶನ್ನಿಗೆ ರೆಡಿ ಆಗಿಬಿಟ್ಟಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ನೋಡಿ, ಏಕೆಂದರೆ 2 ಪ್ರಾಬ್ಲಮಿಗೆ ರೆಡಿ ಆದ್ರಿ ಅಂದರೆ ಇಲ್ಲಿ 10 ಮಾರ್ಕ್ಸ್ ಬಂತು, ಇಲ್ಲಿ 3 ಕ್ವಶನ್ ರೆಡಿ ಆದ್ರಿ ಅಂದರೆ 15 ಮಾರ್ಕ್ಸ್ ಬಂತು, 25 ಮಾರ್ಕ್ಸ್ ಈಸಿಲಿ ಅಚೀವಬಲ್. ಮತ್ತಿನ್ನು MCQಸಲ್ಲಂತೂ 15 ಮಾರ್ಕ್ಸಿಗೆ MCQ ಪ್ಲಸ್ 5 ಮಾರ್ಕ್ಸ್ ಫಿಲ್ ಅಪ್ ದ ಬ್ಲ್ಯಾಂಕ್ಸು. ಏನೋ ಸ್ವಲ್ಪ ಕಷ್ಟ ಇತ್ತು ಅಂದರೆ 15 ಸ್ಕೋರಿಂಗ್ ವೋಂಟ್ ಬಿ ಎನ್ ಇಶ್ಯೂ ಎಟ್ ಆಲ್. 25 + 15 40 ಅಲ್ಲೇ ಆಗೋಯ್ತು. ಇನ್ನು ಉಳಿದಿರೋದೇ 30 ಮಾರ್ಕ್ಸು. ಇದಿಷ್ಟು ಓದಿರ ಅಂದಮೇಲೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಟೋಮೆಟಿಕಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಹಾಗಾದರೆ ನಾನು ಈಗ ಹೌ ಐ ಶುಡ್ ಮ್ಯಾನೇಜ್ ದ ಟೈಮ್, ಈಗಲಿಂದನೇ ನಾನು ಒಂಚೂರು ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನನಗೆ ಟೋಟಲ್ ಟೈಮಿಂಗ್ಸ್ ಎಷ್ಟು ಸಿಗುತ್ತೆ ನೋಡಿ, ಇಟ್ ವಿಲ್ ಬಿ 3 hours 15 minutes. ಅಲ್ಲಿಗೆ ಈ 15 minutesನ ಬಿಟ್ಬಿಟ್ರು ಸಹ ಕ್ವಶನ್ ಪೇಪರ್ ರೀಡಿಂಗಿಗೆ ಅಂತ ಬಿಟ್ಟರು ಐ ವಿಲ್ ಬಿ ಲೆಫ್ಟ್ ವಿತ್ 3 hours ವಿಚ್ ಈಸ್ 180 minutes. 180 ನಿಮಿಷ ನೀವು ಅಟೆಂಡ್ ಮಾಡಬೇಕಾಗಿರುವಂತಹ ಕ್ವಶನ್ಸ್ ಎಷ್ಟು ನಾನು ಆವಾಗಲೇ ತೋರಿಸ್ತೀನಿ ಇನ್ನೊಂದು ಸಲ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ನೋಡಿ, ನಂಬರ್ ಆಫ್ ಕ್ವಶನ್ಸ್ 48, ನಾನು ಬರೀಬೇಕಾಗಿರೋದು 30 ಕ್ವಶನ್ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಜಸ್ಟ್ 30 ಕ್ವಶನ್ಸ್ ಐ ನೀಡ್ ಟು ಆನ್ಸರ್. ಈಗ ನೋಡಿ 180 minutes ಡಿವೈಡೆಡ್ ಬೈ 30 ಕ್ವಶನ್ಸ್ ಮಾಡಿದ್ರೆ ಒಂದು ಕ್ವಶನ್ನಿಗೆ ಐ ವಿಲ್ ಬಿ ಗೆಟಿಂಗ್ ಆನ್ ಅನ್ ಆ್ಯಾವ್ರೇಜ್ ಆಫ್ 3 minutes ವಿಚ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಏಕೆಂದರೆ 15-20 ಮಾರ್ಕ್ಸಿಗೆ MCQs ಮತ್ತು ಫಿಲ್ ಅಪ್ ದ ಬ್ಲ್ಯಾಂಕ್ಸನ್ನು 1 ನಿಮಿಷ ಅಂದರೂ 20 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದಲ್ವಾ. ನೆಕ್ಸ್ಟು 2 ಮಾರ್ಕ್ಸಿಂದು 5 ಕ್ವಶನ್ನು, 3 ಮಾರ್ಕ್ಸ್ದು 5 ಕ್ವಶನ್ನು. ಇದಕ್ಕೆ ಒಂದೊಂದಕ್ಕೂ 2 ನಿಮಿಷ ಅಂತ ಅಂದ್ಕೊಂಡ್ರು ಅಥವಾ 3 ನಿಮಿಷ ಅಂತ ಅಂದ್ಕೊಂಡ್ರು 5 ಕ್ವಶನ್ಸ್. 5 × 3 15 minutes ಆಯಿತು. ಇಲ್ಲೂ ಅಷ್ಟೇ 5 × 3 ಬೇಡ 20 minutesೇ ಹಾಕ್ಕೊಳ್ಳೋಣ ಇದನ್ನ. ನೆಕ್ಸ್ಟು 5 ಮಾರ್ಕಿಂದು ಎಷ್ಟು ಕ್ವಶನ್ ಬರೀಬೇಕು, ನೀವು 3 ಕ್ವಶನ್ ಬರೀಬೇಕು, ಒಂದೊಂದಕ್ಕೆ 10 ನಿಮಿಷ ಅಂತ ಇಟ್ಕೊಂಡ್ರು ಅನದರ್ 30 minutes. ಆ್ಯಂಡ್ ಲೆಫ್ಟ್ ವಿಲ್ ಬಿ ದ ಪ್ರಾಬ್ಲಮ್. 5 ಮಾರ್ಕ್ಸಿಂದು 2 ಪ್ರಾಬ್ಲಮ್ ಬರೀತೀರಾ, ಪ್ರಾಬ್ಲಮ್ಗೂ 10 ನಿಮಿಷ ಅಂತ ಇಟ್ಕೊಂಡ್ರು 20 minutes ಆಗೋಯ್ತು. ವಾಟ್ ಇಸ್ ದ ಟೋಟಲ್ ಡ್ಯೂರೇಷನ್? 30 50 70 90 100 118 ಮ್ಯಾಕ್ಸಿಮಮ್ 120 minutesಲ್ಲಿ ನಿಮ್ಮ ಪೇಪರ್ ಮುಗಿದು ಹೋಗುತ್ತೆ ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ರೆ. 120 minutes ಅಂದರೆ ಆಲ್ಮೋಸ್ಟ್ 2 hours. 2 hoursಲ್ಲಿ ನನ್ನ ಫುಲ್ ಪೇಪರ್ ಮುಗಿದೋಯ್ತು ಸರಿಯಾಗಿ ಈ ಥರ ಪ್ಲ್ಯಾನ್ ಮಾಡಿದ್ರೆ. ಇನ್ನೂ ಒಂಚೂರು ನಿಧಾನಕ್ಕೆ ಬರಿತೀನಿ ಅಂದರೆ ಅನದರ್ half an hour. 150 minutes you will be finishing off the paper. You will be left with another 30 minutes to write the extra questions. ಬಟ್ ಮೇಕ್ ಶ್ಯೂರ್ ದಟ್ ಯು ವಿಲ್ ಬಿ ರೈಟಿಂಗ್ MCQsನ. ಅದೊಂದು ಮಾತ್ರ ತುಂಬ ಸ್ಟ್ರಿಕ್ಟಾಗಿ ಹೇಳಿದರೆ, ಈ ಫಸ್ಟ್ ಏನು MCQs ಇದೆ 20 ಮಾರ್ಕ್ಸ್ ಮತ್ತು ಫಿಲ್ ಅಪ್ ದ ಬ್ಲ್ಯಾಂಕ್ಸನ್ನು ಫಸ್ಟ್ 2 pagesಸಲ್ಲೇ ಬರೀಬೇಕು. ಯು ನೀಡ್ ಟು ರೈಟ್ ದ ಆನ್ಸರ್ಸ್ ಇನ್ ಫಸ್ಟ್ 2 pages ಆಫ್ ಯುವರ್ ಆನ್ಸರ್ ಬುಕ್ಲೆಟಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನಾವು ಮುಂದಕ್ಕೆ ಮಾಡುವಂಥ ಕ್ಲಾಸ್ಗಳಲ್ಲಿ ಲೈವ್ ಕ್ಲಾಸಸ್ ಇರ್ಬೋದು, ನಮ್ಮ ರೆಕಾರ್ಡೆಡ್ ವಿಡಿಯೋಸ್ ಇರ್ಬೋದು, ಟೀಚರ್ ಆ್ಯಪ್ ಮುಖಾಂತರ ನಡೆಯುವಂಥ ಎಲ್ಲ ಕ್ಲಾಸಸ್ಸಲ್ಲೂ
ವಿ ವಿಲ್ ಬಿ ಗಿವಿಂಗ್ ಯು ದ ಇನ್ಫಾರ್ಮೇಷನ್. ನೋಡಿ, ಇದು 3 ಮಾರ್ಕ್ಸಿಗೆ ಕೇಳ್ತಾರೆ, ಇದು 2 ಮಾರ್ಕ್ಸಿಗೆ ಕೇಳ್ಬೋದು, 5 ಮಾರ್ಕ್ಸಿನ ನ್ಯೂಮರಿಕಲ್ ಈ ಥರ ಬರಬಹುದು ಅಂತ ಹೇಳ್ತಾ ಇರ್ತೀವಿ. ಅದನ್ನು ಈಗಲಿಂದ ಫಾಲೋ ಮಾಡ್ಕೊಂಬನ್ನಿ. ವಿ ಆರ್ ದೇರ್ ವಿತ್ ಯು. ಐ ಪ್ರಾಮಿಸ್ ಯು, ಐ ಕ್ಯಾನ್ ಅಶ್ಯೂರ್ ಯು ದಟ್ ಸ್ಕೋರಿಂಗ್ 60+ ಇಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್ ಇನ್ ಫಿಸಿಕ್ಸ್. ಅನ್ನಿಸ್ತಾ ಇಲ್ವಾ? ಏನು ಮಾಡಬೇಕು? ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಬೇಕು, ರೆಗ್ಯುಲರ್ ಪ್ಲ್ಯಾನ್ ಇರಬೇಕು, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಜೊತೆಗೆ ನೀವು ಟೀಚರ್ ಆ್ಯಪ್ನ ಫಾಲೋ ಮಾಡಬೇಕು. ಇದಿಷ್ಟು ಮಾಡ್ತಾ ಬನ್ನಿ. ನಿಮ್ಮ ಜೊತೆ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ನಿಮಗೆ ಕಮ್ಮಿ ಸ್ಕೋರ್ ಬರದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗತ್ತೆ. ನಾವು ಹೇಳ್ದಂಗೆ ನೀವು ಕೇಳ್ಕೊಂಡು ಹೋದರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳ್ತಾ ಇವತ್ತಿನ ಲೈವ್ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. We will meet in the next class with few more concepts regarding the chapter and individual quantities. And once again, thank you.